ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಕ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 4ನೇ ಪಾದ 2ನೇ ಸೂತ್ರದ ಮುಂದುವರಿದ ಭಾಷ್ಯ ಭಾಗ. ನಾನು ಅಪಹತ ಪಾಪ್ಮಾತ್ವಾದಿ ವಿಶೇಷಣಾತ್ ಅಸಂಸಾರಿ ಆತ್ಮವಿಷಯಂ ಔಪನಿಷದಂ ದರ್ಶನಂ ನ ಪ್ರವೃತ್ತ್ಯಂಗಂ ಸ್ಯಾತ್. ಇಲ್ಲಿ ಯಾವ ಜೈಮಿನಿ ಆಚಾರ್ಯನ ಕುರಿತು ಇಲ್ಲಿ ಸಿದ್ಧಾಂತಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಉಪನಿಷತ್ತುಗಳೆಲ್ಲವೂ ಅರ್ಥವಾದಗಳು ಅಂತ, ಕರ್ಮಕರ್ತೃವಾಗಿರ್ತಕ್ಕಂಥ ಜೀವನನ್ನೇ ಅವು ಬೋಧ ಮಾಡ್ತಾ ಇದ್ದಾವೆ. ಇಲ್ಲಿ ಸ್ವರ್ಗಾದಿ ಲೋಕಗಳೇ ಪರಮ ಪುರುಷಾರ್ಥ ಅಂತ ಅವರ ಸಿದ್ಧಾಂತ. ಆದ್ದರಿಂದ ಇಲ್ಲಿ ಸಿದ್ಧಾಂತಿಗಳು ಪೂರ್ವ ಪಕ್ಷಿಯನ್ನ ಕುರಿತು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಪಹತ ಪಾಪ್ಮಾತ್ವಾದಿ ವಿಶೇಷಣಾತ್. ಅಪಹತ ಪಾಪ್ಮ ಅಂತಂದ್ರೆ ಪಾಪಗಳ ಲೇಪವಿಲ್ಲದವನು, ಪಾಪಗಳ ಸಂಬಂಧವಿಲ್ಲದವನು ಆತ್ಮ ಅಂತ ಹೇಳಿ ಹಿಂಗ ವಿಶೇಷಣಗಳು ಇಲ್ಲಿ ಅಸಂಸಾರಿಯಾಗಿರ್ತಕ್ಕಂಥ ಆತ್ಮನನ್ನೇ ಕುರಿತು ಅವು ಬೋಧ ಮಾಡ್ತಾ ಇದ್ದಾವೆ. ಔಪನಿಷದಂ ದರ್ಶನಂ ನ ಪ್ರವೃತ್ತ್ಯಂಗಂ ಸ್ಯಾತ್. ಅವು ಪ್ರವೃತ್ತಿಯನ್ನು ಕುರಿತು ಹೇಳುವಂತವುಗಳಲ್ಲ. ಅಪಹತ ಪಾಪತ್ವ ಮುಂತಾಗಿರ್ತಕ್ಕಂಥ ವಿಶೇಷಗಳೇನದಾವಲ್ಲ, ಇಲ್ಲಿ ಆತ್ಮ ಹೇಗದನೋ ಅಸಂಸಾರಿ ಅದನೋ, ಆ ಅಸಂಸಾರಿಯಾಗಿರ್ತಕ್ಕಂಥ ಆತ್ಮನನ್ನ ಕುರಿತು ಅಪಹತ ಪಾಪತ್ವಾದಿ ವಿಶೇಷಗಳನ್ನ ಕೊಟ್ಟಿರುವುದರಿಂದ ಇಲ್ಲಿ ಉಪನಿಷತ್ತನ್ನುವಂತಹದ್ದು ಔಪನಿಷದಂ ದರ್ಶನಂ ಅಂದ್ರೆ ಉಪನಿಷತ್ ಜ್ಞಾನ ಅನ್ನುವಂತಹದ್ದು ಅದು ನ ಪ್ರವೃತ್ತ್ಯಂಗಂ ಸ್ಯಾತ್, ಅದು ಪ್ರವೃತ್ತಿಗೆ ಅಂಗ ಆಗಲಾರದು ಅಂತ ಪೂರ್ವಪಕ್ಷಿಯನ್ನ ಕುರಿತು ಪ್ರಶ್ನೆ ಮಾಡಿದಾಗ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ ನ ಆಗಲ್ಲ ಅಂತ ಹೇಳ್ತಾನೆ. ಪ್ರಿಯಾದಿ ಸಂಸೂಚಿತಸ್ಯ ಸಂಸಾರಿಣಃ ಏವ ಆತ್ಮನೋ ದ್ರಷ್ಟವ್ಯತ್ವೇನ ಉಪದೇಶಾತ್. ಇಲ್ಲಿ ಪ್ರಿಯಾದಿ ಸಂಸೂಚಿತನಾಗಿರ್ತಕ್ಕಂಥ ಸಂಸಾರಿಯಾದ ಆತ್ಮ, ಇಲ್ಲಿ ಜೀವ ಏನದನಲ್ಲ ಇವನು ಸಂಸಾರಿಯಾಗಿದ್ದಾನೆ. ಅವನಲ್ಲಿ ಪ್ರಿಯಾದಿಗಳು ಅದಾವು ಅಂತ. ಈಗ ಗಂಡ, ಹೆಂಡತಿ, ಮಕ್ಕಳು ಮೊದಲಾದ ಪ್ರಿಯ ವಸ್ತುಗಳಂತೇನದಾವಲ್ಲ, ಅವೆಲ್ಲದಕ್ಕಿಂತಲೂ ಆತ್ಮ ಅಲ್ಲಿ ಪ್ರಿಯನಾಗಿದ್ದಾನೆ ಅಂತ. ಅವನನ್ನೇ ಕಂಡುಕೊಳ್ಬೇಕು ಅಂತೇಳಿ ಶ್ರುತಿಯಲ್ಲಿ ಹೇಳಿದಾರ. ಆದ್ದರಿಂದ ಇಲ್ಲಿ ಸಂಸಾರ ವಿದ್ಯೆಯನ್ನೇ ಇಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕಂತ ನಾನು ಪೂರ್ವಪಕ್ಷಿ. ಪೂರ್ವಪಕ್ಷಿಯಾಗಿರ್ತಕ್ಕಂಥವನು ಸಂಸಾರಿಯಾಗಿರ್ತಕ್ಕಂಥ ಆತ್ಮವನ್ನೇ ದರ್ಶನ ಮಾಡಿಕೊಳ್ಬೇಕು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಅಪಹತ ಪಾಪತ್ವ ಮುಂತಾಗಿರ್ತಕ್ಕಂಥ ವಿಶೇಷಣಗಳು ಅಂದ್ರೆ ಅವು ಕೇವಲ ಸ್ತುತಿ ಪರವಾಗಿದ್ದಾವೆ ಅಂತ, ಸ್ತುತಿ ಮಾಡುವುದಕ್ಕೋಸ್ಕರವಾಗಿ ಬಂದಿದ್ದಾವೆ ಅಂತ ಹೇಳಿ, ಅಂದ್ರೆ ಆತ್ಮಜ್ಞಾನವನ್ನು ಹೊಗಳೋದಕ್ಕೋಸ್ಕರವಾಗಿ ಅಲ್ಲಿ ಆ ಸಂಸಾರಿಯಾದ ಜೀವನಿಗೆ ಅಪಹತ ಪಾಪತ್ವಾದಿಗಳನ್ನ ಹೇಳಿದ್ದಾರೆ ಅಂತ ಇಲ್ಲಿ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಸಂಸಾರಿಯಾದ ಇಲ್ಲಿ ಆತ್ಮ ಅಂದ್ರೆ ಅಲ್ಲಿ ಪರಮಾತ್ಮನ ಕುರಿತು ಹೇಳಿದ್ದಲ್ಲ ಅಂತ ಪೂರ್ವಪಕ್ಷಿ ಅಭಿಪ್ರಾಯ. ಅಪಹತ ಪಾಪತ್ವಾದಿ ವಿಶೇಷಣಂ ತು ಸ್ತುತ್ಯರ್ಥಂ ಭವಿಷ್ಯತಿ. ಅಲ್ಲಿ ಅಪಹತ ಪಾಪತ್ವಾದಿ ಏನು ವಿಶೇಷಗಳದಾವಲ್ಲ ಅವು ಆ ಸಂಸಾರಿಯಾದ ಆತ್ಮನಲ್ಲಿ ಸ್ತುತಿ ಮಾಡುವುದಕ್ಕೋಸ್ಕರವಾಗಿ ಬಂದಿದ್ದಾವೆ ಅಂತ ಹೇಳ್ಕೊಂಡು ಬಂದ. ಅದಕ್ಕೆ ಮತ್ತೆ ಇನ್ನೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಚಾರ್ಯರು ಪೂರ್ವಪಕ್ಷನ ಕುರಿತು. ನಾನು ತತ್ರ ಪ್ರಸಾದಿತಮೇತತ್ ಅಧಿಕಂ ಅಸಂಸಾರಿ ಬ್ರಹ್ಮ ಜಗತ್ಕಾರಣಂ ತದೇವ ಚ ಸಂಸಾರಿಣಃ ಆತ್ಮನಃ ಪಾರಮಾರ್ಥಿಕ
ಸ್ವರೂಪಂ ಉಪನಿಷತ್ಸು ಉಪದಿಶ್ಯತ ಇತಿ ಪ್ರಿಯಾದಿ ತತ್ರ ತತ್ರ ಪ್ರಸಾದಿತಮೇತತ್ ಅಧಿಕಂ. ಅಂದ್ರೆ ಇಲ್ಲಿ ಅಧಿಕವಾಗಿರ್ತಕ್ಕಂಥ ಯಾವ ಅಸಂಸಾರಿಯಾಗಿರ್ತಕ್ಕಂಥವನೇನದಾನಲ್ಲ ಆ ಬ್ರಹ್ಮನಾಗಿರ್ತಕ್ಕಂಥವನೇ ಜಗತ್ ಕಾರಣ ಅಂತ. ಅಂದ್ರೆ ಅಧಿಕ ಅಂದ್ರೇನು ಹೆಚ್ಚಿಗೆ ಆ ಅಸಂಸಾರಿಯಾಗಿರ್ತಕ್ಕಂಥ ಬ್ರಹ್ಮವೇ ಜಗತ್ ಕಾರಣ ಅಂತ ಶ್ರುತಿಗಳಲ್ಲಿ ಉಪದೇಶ ಮಾಡಿದ್ದಾರೆ. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರತಿಸಂಸಂತಿ ತದ್ ಬ್ರಹ್ಮ ತದ್ ವಿಜಿಜ್ಞಾಸಸ್ವ ಅಂತೇಳಿ ಶ್ರುತಿ ಏನು ಹೇಳ್ತದ, ಯಾವನಿಂದ ಈ ಜಗತ್ತಿನ ಉತ್ಪತ್ತಿ ಆಗ್ತದ, ರಕ್ಷಣೆ ಆಗ್ತದ, ಕೊನೆಯೊಳಗೆ ಲಯ ಆಗ್ತದ, ಅವನೇ ಬ್ರಹ್ಮ ಅಂತ ಹೇಳಿ ಇಲ್ಲಿ ಆ ಬ್ರಹ್ಮವೇ ಜಗತ್ ಕಾರಣ ಅಂತ. ಆ ಬ್ರಹ್ಮ ಹೇಗಿದ್ದಾನೆ, ಅವನು ಅಸಂಸಾರಿಯತಾನಂತ. ಹೀಗೆ ಹೆಚ್ಚಿಗೆ ಶ್ರುತಿಗಳು ಇಲ್ಲಿ ಬ್ರಹ್ಮವೇ ಜಗತ್ ಕಾರಣ ಅಂತ ಹೇಳಿ ಹೇಳ್ತಾ ಇದ್ದಾವಲ್ಲ. ಆದ್ರಿಂದ ಅದೇ ಇಲ್ಲಿ ಸಂಸಾರಿಯಾಗಿರ್ತಕ್ಕಂಥ ಆತ್ಮನ ಪಾರಮಾರ್ಥಿಕ ಸ್ವರೂಪ ಅಂತ. ತದೇವ ಸಂಸಾರಿಣಃ ಆತ್ಮನಃ ಪಾರಮಾರ್ಥಿಕ ಸ್ವರೂಪಂ. ಇಲ್ಲಿ ಯಾವ ಅಸಂಸಾರಿಯಾಗಿರ್ತಕ್ಕಂಥ ಬ್ರಹ್ಮ ಇದ್ದಾನೆಯೋ ಹಾಗೆ ಇಲ್ಲಿ ಜೀವ ಅಂತ ನಾವೇನು ಸಂಸಾರಿ ಅಂತ ಕರಿತಾ ಇದ್ದೇವಲ್ಲ, ಆ ಸಂಸಾರಿಯಾದ ಜೀವನ ಒಂದು ಪಾರಮಾರ್ಥಿಕ ಸ್ವರೂಪ ಯಾವುದು ಅಂತಂದ್ರೆ ಅದು ಬ್ರಹ್ಮವೇ ಅಂತ. ಇಲ್ಲಿ ಜೀವ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ಜೀವೋ ಬ್ರಹ್ಮ ಇವ ನಾಪರಹ ಅಂತ. ನಾವು ಯಾವುದನ್ನ ಬ್ರಹ್ಮ ಅಂತ ಕರಿತಾ ಇದ್ದೀವಿ ಅಂದ್ರೆ ಇಲ್ಲಿ ಜೀವ ಅಂತ ನಾವು ಏನ್ ಹೇಳ್ತಾ ಇದ್ದೇವಲ್ಲ, ಜೀವನ ಒಂದು ವಾಸ್ತವಿಕ ಸ್ವರೂಪ ಏನು ಅಂತಂದ್ರೆ ಅವನು ಬ್ರಹ್ಮ ಆಗಿದ್ದಾನೆ. ಶರೀರ ಉಪಾಧಿಯನ್ನು ಇಟ್ಟುಕೊಂಡು ನಾವು ಜೀವ ಅಂತ ಕರೆದಿದ್ದೇವೆ ಅಷ್ಟೇ. ಶರೀರ ಬುದ್ಧಿ ಮೊದಲಾದವುಗಳ ಉಪಾಧಿಯಿಂದ ಅವನು ಜೀವ ಅಂತ ಕರೆಸಿಕೊಂಡಾನ. ಆದ್ರೆ ಅವನ ಪಾರಮಾರ್ಥಿಕ ಸ್ವರೂಪ ಏನದ ಅಂತಂದ್ರೆ ಅವನು ಅಸಂಸಾರಿಯಾಗಿರ್ತಕ್ಕಂಥ ಆತ್ಮನೇ ಅಂದ್ರೆ ಬ್ರಹ್ಮವೇ ಅಂತ. ಉಪನಿಷತ್ಸು ಉಪದಿಶ್ಯತ ಇತಿ, ಉಪನಿಷತ್ತುಗಳಲ್ಲಿ ಅದನ್ನ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಅಂದ್ರೆ ಅಧಿಕವಾಗಿರ್ತಕ್ಕಂಥ ಯಾವ ಅಸಂಸಾರಿಯಾದ ಬ್ರಹ್ಮ ಏನದಾನ ಅವನು ಜಗತ್ ಕಾರಣ. ಹಾಗೆ ಇಲ್ಲಿ ಸಂಸಾರಿಯಾದ ನಾವು ಆತ್ಮ, ಸಂಸಾರಿ ಅಂತಂದ್ರೆ ಏನು, ದೇಹ ಉಪಾಧಿಯನ್ನು ಇಟ್ಕೊಂಡು ನಾವು ಸಂಸಾರಿ ಅಂತ ಹೇಳಿದೀವಿ. ಇಲ್ಲಿ ಈ ಜೀವಂತ ಯಾಕೆ ಕರ್ಸ್ಕೊಂಡ ಅಂತಂದ್ರೆ ದೇಹ ಇಂದ್ರಿಯ ಅಂತಃಕರಣ ಉಪಾಧಿಯ ಮೂಲಕವಾಗಿ ಅವನು ಜೀವ ಅಂತ ಕರೆಸಿಕೊಂಡಾನ, ಅವನು ಸಂಸಾರಿ ಅಂತ ಕರೆಸಿಕೊಂಡಾನ. ಆದ್ರೆ ಉಪಾಧಿ ಧರ್ಮಗಳನ್ನು ನೇತಿಗಳದ್ ಬಿಟ್ರೆ ಅಲ್ಲಿ ಉಳಿದೇನು ಶುದ್ಧ ಚೇತನ, ಆ ಶುದ್ಧ ಚೇತನವೇ ಬ್ರಹ್ಮ ಅಂತ. ಅದಕ್ಕ ಇಲ್ಲಿ ಜೀವನ ಪಾರಮಾರ್ಥಿಕ ಸ್ವರೂಪ ಯಾವುದು ಅಂತಂದ್ರೆ ಆ ಪರಬ್ರಹ್ಮವೇ ಆಗಿದೆ ಅಂತ ಹೇಳಿ ಹಿಂಗ ಉಪನಿಷತ್ತುಗಳಲ್ಲಿ ಅದನ್ನು ಉಪದೇಶ ಮಾಡ್ಕೊಂಡು ಬಂದಾರಲ್ಲ. ಮತ್ತೆ ಅಲ್ಲಲ್ಲಿ ಅದನ್ನು ಸಾಧಿಸಿ ಕೊಟ್ಟಿದ್ದೇವಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅನೇಕ ಶ್ರುತಿಗಳಲ್ಲಿ ಅಂದ್ರೆ ಇಲ್ಲಿ ಅಸಂಸಾರಿಯಾದ ಆತ್ಮನ ವಿದ್ಯೆಯು ಕೂಡ ಇದೆ ಅಂತ ಆಯ್ತಲ್ಲ ಅಂತ. ಇಲ್ಲಿ ಅಸಂಸಾರಿಯಾಗಿರ್ತಕ್ಕಂಥ ಯಾವ ಆತ್ಮ ಅದಾನಲ್ಲ ಅವನ ವಿದ್ಯೆನೂ ಕೂಡ ಇದೆ ಅಂತ ಹೇಳಿ ನಾವಿಲ್ಲಿ ಅವರಿಗೆ ಪೂರ್ವ ಪಕ್ಷಿ ಹೇಳ್ದಂಗ ಆಯ್ತು. ನಾವಿಲ್ಲಿ ಅದನ್ನ ನಾವು ಅಲ್ಲೆಲ್ಲೇ ಇದನ್ನ ಹೇಳ್ಕೊಂಡು ಬಂದಿದ್ದೀವಿ ಅಂತ. ಅನೇಕ ಕಡೆಯಲ್ಲಿ ಈ ವಿಚಾರವನ್ನ ಉಪದೇಶ ಮಾಡ್ಕೊಂಡು ಬಂದಿದ್ದೀವಿ ಅಂತೇಳಿ ಇಲ್ಲಿ ಆಚಾರ್ಯರು ಪೂರ್ವ ಪಕ್ಷಿಯನ್ನ ಕುರಿತು ಪ್ರಶ್ನೆಯನ್ನ ಮಾಡಿದಾಗ ಸತ್ಯಂ ಪ್ರಸಾದಿತಂ. ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾನೆ, ಸತ್ಯ ಹೌದು, ನೀವು ನಿಜ ಸಾಧಿಸಿದ್ದೀರಿ, ನಾವೇನಿಲ್ಲ ಅನ್ನಂಗಿಲ್ಲ. ಪ್ರಸಾದಿತಂ ಅಂದ್ರೆ ಅದನ್ನ ಉಪದೇಶ ಮಾಡಿ ಕೊಟ್ಟಿದ್ದೀರಿ. ಆ ತಸ್ಯೈವತು ನಿಕಣನಾವತ್ ಫಲದ್ವಾರೇನ ಆಕ್ಷೇಪ ಸಮಾಧಾನೆ ಕ್ರಿಯತೆ ದಾರ್ಢ್ಯಾಯ. ಅಂದ್ರೆ ಈಗ ನೀವೇನು ಸಾಧಿಸಿ ಕೊಟ್ಟಿದ್ದೀರಲ್ಲ ಸರಿ, ಅದು ಅಂದ್ರೆ ಈಗ ಒಂದು ಗೂಟವನ್ನ ಬಡಿಬೇಕಾಗಿತ್ತು ಅಂತಂದ್ರೆ ಅದರ ಮೇಲೆ ಅದನ್ನ ಬಡದು ಗಟ್ಟಿ ಮಾಡ್ತಾರಲ್ರಿ, ಹಂಗ ಇಲ್ಲಿ ಫಲದ್ವಾರದ ಮುಖಾಂತರವಾಗಿ ಜೀವನು ಅಲ್ಲಿ ಫಲವನ್ನ ಅನುಭವಿಸುವುದರ ಮುಖಾಂತರವಾಗಿ ಇಲ್ಲಿ ಆಕ್ಷೇಪ ಸಮಾಧಾನಗಳನ್ನ ಮಾಡಿರ್ತದ ಅಂತ ಪೂರ್ವ ಪಕ್ಷಿ ಹೇಳ್ತಾನೆ. ಫಲದ್ವಾರೇನ ಆಕ್ಷೇಪ ಸಮಾಧಾನೆ, ಜೀವನು ಅನುಭವಿಸ್ತಕ್ಕಂತ ಫಲಗಳ ಮುಖಾಂತರವಾಗಿ ಇಲ್ಲಿ ಆಕ್ಷೇಪ ಮತ್ತು ಸಮಾಧಾನಗಳನ್ನ ಇಲ್ಲಿ ಮಾಡಿರ್ತದ. ಅದಕ್ಕೆ
ಸ್ಥೂಣ ಸ್ಥೂಣಾನಿಕನ ನ್ಯಾಯವತ್ತು ಅಂತ. ಸ್ಥೂಣಿಕನ ನ್ಯಾಯ ಅಂತಂದ್ರೆ ಹ್ಮ್ ಆ ಒಂದು ಗೂಟವನ್ನ ಗಟ್ಟಿ ಮಾಡುವುದಕ್ಕೋಸ್ಕರವಾಗಿ ಮೇಲೆ ಮೇಲೆ ಹೆಂಗ ಬಡಿತಾರಲ್ಲ ಹ್ಮ್ ಅದರಂತೆ ಅಂತ. ಹ್ಮ್ ಇಲ್ಲಿ ಒಂದು ದೃಷ್ಟಿಯಿಂದ ಸಾಧಿಸಿದ್ದನ್ನೇ ಮತ್ತೊಂದು ದೃಷ್ಟಿಯಿಂದ ಆಕ್ಷೇಪಿಸಿ ಮತ್ತೆ ಸಾಧಿಸುವುದು ಪುನರುಕ್ತಿ ಅಲ್ಲ ಅಂತ. ಹ್ಮ್ ಈ ಒಂದು ದೃಷ್ಟಿಯಿಂದ ಸಾಧನ ಮಾಡಿದಾರ ಅದನ್ನ ಮತ್ತೊಂದು ದೃಷ್ಟಿಯಿಂದ ಅದಕ್ಕೆ ಆಕ್ಷೇಪವನ್ನು ಮಾಡಿ ಹ್ಮ್ ಮತ್ತೆ ಅದನ್ನ ಸಾಧಿಸ್ತಕ್ಕಂಥದ್ದು ಹ್ಮ್ ಪುನರುಕ್ತಿ ಆಗೋದಿಲ್ಲ ಅಂತ. ಈಗ ಪ್ರಕೃತಿ ಒಳಗ ಆತ್ಮಜ್ಞಾನದ ಫಲ ಅನ್ನುವಂತಹದ್ದು ಹ್ಮ್ ಅಲ್ಲಿ ವಿವಕ್ಷಿತವೇ ಅಲ್ಲವೇ ಅಂತ. ಹ್ಮ್ ಈಗ ಆತ್ಮಜ್ಞಾನದ ಫಲ ಅನ್ನುವಂತಹದ್ದು ಹ್ಮ್ ವಿಕಸಿತ ಅಲ್ಲವೇ ಅಂತ ಹೇಳಿ ಎಂಬುದನ್ನು ವಿಚಾರ ಮಾಡಿ ಹ್ಮ್ ಇಲ್ಲಿ ಅಸಂಸಾರಿಯಾಗಿರ್ತಕ್ಕಂಥ ಆತ್ಮವಿದ್ಯೆ ಇದೆ ಎಂಬುದನ್ನ ಅಲ್ಲಿ ಗಟ್ಟಿಗೊಳಿಸ್ತಾ ಇದೆ ಅಂತ. ಆದ್ದರಿಂದ ಈ ಆಕ್ಷೇಪವನ್ನ ಮತ್ತೆ ಒಡ್ಡಿರುವುದು ತಪ್ಪಲ್ಲ ಅಂತ. ನಾವು ಪುನಃ ಇಲ್ಲಿ ಆಕ್ಷೇಪವನ್ನ ಮಾಡ್ತಾ ಇದ್ದೇವಲ್ಲ, ಹ್ಮ್ ಈ ರೀತಿ ಆಕ್ಷೇಪವನ್ನು ಒಡ್ಡಿದ್ದು ಇಲ್ಲಿ ಹ್ಮ್ ಇದೇನು ತಪ್ಪಲ್ಲ ಅಂತ ಹೇಳಿ ಹ್ಮ್ ಆ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಇನ್ನು ಆಚಾರ ದರ್ಶನ, ಹ್ಮ್ ಇಲ್ಲಿ ಆಚಾರವು ಕೂಡ ಕಂಡು ಬರ್ತಾ ಇದೆ ಅಂತ. ಹ್ಮ್ ಅಂದ್ರೆ ಈ ವಿದ್ಯೆ ಅನ್ನುವಂಥದ್ದು ಇಲ್ಲೇನದ ಕರ್ಮ ಸಂಬಂಧಿ ಅಂತ. ಹ್ಮ್ ಜ್ಞಾನಿಗಳು ಕೂಡ ಕರ್ಮಗಳನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಒಂದು ಕಾರಣವನ್ನ ಕೊಡ್ತಾ ಇದ್ದಾನೆ ಇಲ್ಲಿ ಆಚಾರ ದರ್ಶನ. ಜನಕೋ ಹ ವೈದೇಹೋ ಬಹುದಕ್ಷಿಣೇನ ಯಜ್ಞೇನ ಏಜೆ. ಇಲ್ಲಿ ಜನಕ ಮಹಾರಾಜರು ಅಂತ. ಹ್ಮ್ ದೇಹಪಟ್ಟಣದ ಜನಕ ಮಹಾರಾಜರು ಹ್ಮ್ ಅಲ್ಲಿ ಬಹುದಕ್ಷಿಣಾ ಯಾಗವನ್ನ ಮಾಡಿದರು ಅವರು. ಹ್ಮ್ ಬಹುದಕ್ಷಿಣೇನ ಯಜ್ಞೇನ ಏಜೆ ಅಂತ. ಹ್ಮ್ ಅಂದ್ರೆ 1000 ಆಕಳುಗಳಿಗೆ ಹ್ಮ್ ಬಂಗಾರದ ಅವು ಇದು ಕೊಂಬಿಗೆ ಇದನ್ನ ಹಾಕಿರ್ತಾರಲ್ಲ ಅವು ಏನಂತಾವ ಅಂಥವು ಅದನ್ನ ದಾನ ಮಾಡುವಂತಹದ್ದು. ಹ್ಮ್ ಅಂತ ನಿಮ್ಮಲ್ಲಿ ಯಾರಾದ್ರೂ ಪಂಡಿತರಿದ್ರೆ ನಿಮಗ ಗೋಗಳ ಅಪೇಕ್ಷೆ ಇದ್ರೆ ಇದನ್ನ ಒಯ್ಬಹುದು ಅಂತಂದಾಗ ಹ್ಮ್ ಮತ್ತೆ ನಾವು ಪಂಡಿತರಂತ ಯಾರು ಎದ್ ನಿಲ್ತಾರ ಒಬ್ಬರಿಗೆ ಮತ್ತ ಹಂಗ ಅಂದ್ಬಿಟ್ರೆ ಅವರಿಗೆ ಒಂಥರ ಅಹಂಕಾರ ಆದಂಗ ಆಕೈತೆ. ಒಬ್ರು ಹೇಳಿಲ್ಲ. ಹ್ಮ್ ಅವಾಗ ಯಾಜ್ಞವಲ್ಕ್ಯರು ಎದ್ ನಿಂತು ಹ್ಮ್ ನಾವು ಆ ಗೋಗಳ ಕಾಮನೆ ಉಳ್ಳವರಾಗಿದ್ದೀವಿ ಅಂತ ಹೇಳಿ ಹ್ಮ್ ಅಂದಾಗ ಮತ್ತಲ್ಲಿ ಪ್ರಶ್ನೋತ್ತರ ಬೃಹದಾರಣ್ಯಕೋಪನಿಷತ್ತಲ್ಲಿ ಬರ್ತದ ಅದು 3ನೇ ಅಧ್ಯಾಯದೊಳಗ. ಅವಾಗ ಅನೇಕರು ಪ್ರಶ್ನೆ ಮಾಡ್ತಾರೆ, ನೀ ನಮ್ಮ ಪ್ರಶ್ನೆ ಎಲ್ಲ ಉತ್ತರ ಕೊಟ್ರೆ ನೀನು ಗೆದ್ದಂಗ ಆಕಳ ಒಯ್ಯಕ್ ನೀನು ಇದಾಕಿ ಅಂತೇಳಿ ಆ ಗಾರ್ಗಿ ಮೊದಲಾದವರು ಬಹಳಷ್ಟು ಜನ ಅಲ್ಲಿ ಯಾಜ್ಞವಲ್ಕ್ಯರನ್ನ ಕುರಿತು ಪ್ರಶ್ನೆ ಮಾಡ್ತಾರೆ. ಎಲ್ಲರಿಗೂ ಕೂಡ ಸಮರ್ಪಕವಾದ ಉತ್ತರವನ್ನು ಕೊಡ್ತಾರಲ್ಲಿ. ಅಲ್ಲಿ ಬಂದದ ಆ ವಿಷಯ. ಅದಕ್ಕೆ ಜನಕೋಹ ವೈದೇಹೋ ಅಂದ್ರೆ ಆ ವೈದೇಹ ಜನಕನಾಗಿರ್ತಕ್ಕಂಥವನು ಬಹುದಕ್ಷಿಣ ಯಜ್ಞದಿಂದ ಯಾಗವನ್ನ ಮಾಡಿದ ಅಂತ ಹೇಳಿ ಹಿಂಗ ಅಲ್ಲಿ ಉಪನಿಷತ್ತು ಅನ್ನುವಂತಹದ್ದು ಹೇಳ್ತಾ ಇದೆ ಅಂತ. ಯಕ್ಷಮಾಣೋ ಹವೈ ಭಗವಂತೋ ಅಹಮಸ್ಮಿ. ಮತ್ತೆ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯಕ್ಷಮಾಣೋ ಹವೈ ಭಗವಂತೋ ಅಹಮಸ್ಮಿ ಅಂತೇಳಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಪೂಜ್ಯರೇ ನಾನು ಯಾಗ ಮಾಡುವವನಾಗಿರುತ್ತೇನೆ ಅಂತೇಳಿ ಭಗವಂತಹ ಯಕ್ಷಮಾಣ ಅಹಮಸ್ಮಿ ಭಗವಂತನೇ ಅಂದ್ರೆ ಪೂಜ್ಯರೇ ಅಂತ. ಯಕ್ಷಮಾಣ ಅಂತಂದ್ರೇನು ಯಾಗ ಮಾಡ್ತಕ್ಕಂಥವನು ಅಹಮಸ್ಮಿ ನಾನಾಗಿದ್ದೇನೆ ಅಂತೇಳಿ ಛಾಂದೋಗ್ಯದಲ್ಲಿಯೂ ಕೂಡ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇತ್ತೇವಮಾದೀನಿ ಬ್ರಹ್ಮವಿದಾಮಪಿ ಅಂದ್ರೆ ಇವೇ ಮೊದಲಾಗಿರ್ತಕ್ಕಂತಹ ಶ್ರುತಿಗಳು ಬ್ರಹ್ಮವಿದಾಮಪಿ ಬ್ರಹ್ಮಜ್ಞಾನಿಗಳಿಗೂ ಕೂಡ ಅನ್ಯಪರೇಷು ವಾಕ್ಯೇಶು ಕರ್ಮ ಸಂಬಂಧ ದರ್ಶನಾನಿ ಭವಂತಿ. ಅನ್ಯಪರೇಷು ಅಂದ್ರೆ ಕರ್ಮ ಸಂಬಂಧವಾಗಿರ್ತಕ್ಕಂಥ ದರ್ಶನಗಳು ಅಂತ. ಅನ್ಯಪರವಾಗಿರ್ತಕ್ಕಂಥ ವಾಕ್ಯಗಳಲ್ಲಿ ಅದಾವಲ್ಲ ಅಂತ. ಅಂದ್ರೆ ಶ್ರುತಿಗಳು ಕೂಡ ಬ್ರಹ್ಮಜ್ಞಾನಿಗಳಾದರೂ ಕೂಡ ಅವರು ಕರ್ಮವನ್ನ ಮಾಡೋರಾಗಿದ್ದಾರೆ ಅಂತ. ಬ್ರಹ್ಮಜ್ಞಾನಿಗೂ ಕೂಡ ಕರ್ಮ ಸಂಬಂಧವಾಗಿರ್ತಕ್ಕಂಥ ಒಂದು ವಿಚಾರಗಳು ನಮಗ ಶ್ರುತಿಯಲ್ಲಿ ಕಂಡು ಬರ್ತಾ ಇದಾವಲ್ಲ. ಅಂದ್ರೆ ಈ ಶ್ರುತಿಗಳು ಆಯಾ ವಿದ್ಯೆನ ತಿಳಿಸುವುದಕ್ಕೆ ಸಂಬಂಧವಾಗಿರ್ತಕ್ಕಂಥ ಆಖ್ಯಾನಗಳಲ್ಲಿ ಅದಾವು ಅಂತ. ಆದ್ರೆ ಜನಕ ಯಜ್ಞವನ್ನ ಮಾಡಿದ, ಅಶ್ವಪತಿಯು ಕೂಡ ಯಜ್ಞದಲ್ಲಿ ತೊಡಗಿದ. ಅಂದ್ರೆ ಬ್ರಹ್ಮಜ್ಞಾನಿಗಳಿಗೂ ಕೂಡ ಕರ್ಮ ಸಂಬಂಧವನ್ನ
ಹೇಳ್ತಾ ಇದ್ದಾವೆ ಅನ್ನುವಂತ ಒಂದು ಕಾರಣ ಐತಲ್ಲ, ಒಂದು ಲಿಂಗ ಅನ್ನುವಂಥದ್ದು ಐತಲ್ಲ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದ. ಹ್ಮ್ ಜನಕರಾಜನೂ ಬ್ರಹ್ಮಜ್ಞಾನಿ, ಹ್ಮ್ ಹಾಗೆ ಇಲ್ಲಿ ಅಶ್ವಪತಿಯು ಕೂಡ ಬ್ರಹ್ಮಜ್ಞಾನಿಗಳು. ಹ್ಮ್ ಆದರೂ ಕೂಡ ಅವರು ಕರ್ಮವನ್ನ ಮಾಡಿದಾರಲ್ಲ, ಅವರು ಯಜ್ಞಗಳನ್ನ ಮಾಡಿದಾರಲ್ಲ ಅಂತ ಹ್ಮ್ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ. ಹ್ಮ್ ಅದಕ್ಕೆ ಇಲ್ಲಿ ಕರ್ಮವನ್ನ ಶ್ರುತಿಗಳಲ್ಲಿ ಬೋಧ ಮಾಡಿದ್ದಾರೆ ಅಂತ ಮುಂತಾದ ಬ್ರಹ್ಮಜ್ಞರು ಕೂಡ ಕರ್ಮ ಸಂಬಂಧ ದರ್ಶನಗಳು ಅಲ್ಲಿ ಹ್ಮ್ ಅನ್ಯಪರವಾಗಿರ್ತಕ್ಕಂಥ ವಾಕ್ಯಗಳಲ್ಲಿ ಇದಾವಲ್ಲ ಅಂತ. ಅನ್ಯ ಪರೇಶು ವಾಕ್ಯೇಶು ಹ್ಮ್ ಅಂದ್ರೆ ಅನ್ಯ ಪರೇಶು ವಾಕ್ಯೇಶು ಅಂತಂದ್ರೆ ಕೇವಲ ವಿದ್ಯೆ ಜ್ಞಾನದಲ್ಲಿ ಮಾತ್ರ ಅಲ್ಲ, ಹ್ಮ್ ಕರ್ಮಗಳಲ್ಲಿ ಕೂಡ ತೊಡಗಿರ್ತಕ್ಕಂಥದ್ದು ಈ ವಾಕ್ಯಗಳಲ್ಲಿ ನಮಗ ಕರ್ಮ ಸಂಬಂಧ ದರ್ಶನಾನಿ, ಕರ್ಮ ಸಂಬಂಧಿತವಾಗಿರ್ತಕ್ಕಂಥ ದರ್ಶನಗಳು ನಮಗ ಹ್ಮ್ ಭವಂತಿ ಆಗ್ತಾ ಇದ್ದಾವೆ ಅಂತ. ತಥಾ ಉದ್ದಾಲಕಾದೀನಾಮಪಿ ಪುತ್ರಾನುಶಾಸನಾದಿ ದರ್ಶನಾತ್. ಹಾಗೆ ಇಲ್ಲಿ ಉದ್ದಾಲಕ ಮಹರ್ಷಿಗಳು ತಮ್ಮ ಮಗನಾಗಿರ್ತಕ್ಕಂಥ ಶ್ವೇತಕೇತುವನ್ನು ಕುರಿತು ಹ್ಮ್ ಪುತ್ರ ಅನುಶಾಸನಂ, ಹ್ಮ್ ಅನುಶಾಸನ ಅಂದ್ರೆ ಉಪದೇಶ ಮಾಡಿರ್ತಕ್ಕಂಥದ್ದು. ಹ್ಮ್ ನಾವು ಅದನ್ನ ಚಾಂದೋಗ್ಯ ಉಪನಿಷತ್ನಲ್ಲಿ ಕೇಳ್ತಾ ಇದ್ದೇವಲ್ಲ, ಅಂದ್ರೆ ಅಲ್ಲಿ ಅವರು ಗೃಹಸ್ಥರು, ಯಾರು ಉದ್ದಾಲಕ ಮಹರ್ಷಿಗಳು ಹ್ಮ್ ಅಂದ್ರೆ ಕರ್ಮ ತೊಡಗಿರ್ತಕ್ಕಂಥವ್ರು ಅಂತ. ಹ್ಮ್ ಮತ್ತಂಥ ಉದ್ದಾಲಕಾದಿಗಳು ಕೂಡ ಪುತ್ರಾನುಶಾಸನಾದಿ ದರ್ಶನ ಹ್ಮ್ ಅಂದ್ರೆ ಪುತ್ರನನ್ನ ಕುರಿತು, ಶ್ವೇತಕೇತುವನ್ನ ಕುರಿತು ಅನುಶಾಸನ ಅಂತಂದ್ರೆ ಏನು, ಉಪದೇಶ ಮಾಡಿದ್ದ ನಮಗ ಹ್ಮ್ ಕಂಡು ಬರ್ತಾ ಇದೆ ಅಂತ. ಗಾರ್ಹಸ್ಥ್ಯ ಸಂಬಂಧೋ ಅವಗಮ್ಯತೆ, ಅಲ್ಲಿ ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಮಗಲ್ಲಿ ಹ್ಮ್ ನಿಶ್ಚಯ ಆಗ್ತಾ ಇದೆಯಲ್ಲ, ಹ್ಮ್ ಅವಗಮ್ಯತೆ ನಮಗೆ ತಿಳಿದು ಬರ್ತಾ ಇದೆಯಲ್ಲ ಅಂತ. ಹ್ಮ್ ಅಂದ್ರೆ ಉದ್ದಾಲಕನು ಮಗನಿಗೂ ಯಾಜ್ಞವಲ್ಕ್ಯರು ಹೆಂಡತಿಗೂ ಹ್ಮ್ ಇಲ್ಲಿ ಉಪದೇಶ ಮಾಡಿರುವುದರಿಂದ ಹ್ಮ್ ಗೃಹಸ್ಥರಿಗೂ ಕೂಡ ಜ್ಞಾನ ಉಂಟು ಅಂತ. ಹ್ಮ್ ಇಲ್ಲಿ ಯಾಜ್ಞವಲ್ಕ್ಯರು ತಮ್ಮ ಮಡದಿಯಾಗಿರ್ತಕ್ಕಂಥ ಮೈತ್ರಾದೇವಿಯನ್ನ ಕುರಿತು ಉಪದೇಶ ಮಾಡಿದ್ದಾರೆ. ಹ್ಮ್ ಉದ್ದಾಲಕ ಮಗನಾಗಿರ್ತಕ್ಕಂಥ ಶ್ವೇತಕೇತುಗೆ ಉಪದೇಶ ಮಾಡಿದ್ದಾರೆ. ಹ್ಮ್ ಮತ್ತೆ ಅಲ್ಲಿ ಗೃಹಸ್ಥರಿಗೂ ಕೂಡ ಅಲ್ಲಿ ಜ್ಞಾನ ಇದೆ ಅಂತ ಆಯ್ತು. ಹ್ಮ್ ಆದ್ರಿಂದ ಇಲ್ಲಿ ಜ್ಞಾನಕ್ಕೆ ಕರ್ಮ ಸಂಬಂಧ ಇದೆ ಅನ್ನುವಂತಹದ್ದು ನಮ್ಗೆ ಇಲ್ಲಿ ಸೂಚನಾ ಮಾಡ್ದಂಗೆ ಆಕೈತಲ್ಲ. ಒಟ್ಟು ಕರ್ಮಕ್ಕೆ ತಂದು ಹಚ್ತಾನೆ ಈಗ ಪೂರ್ವ ಪಕ್ಷ ಅಭಿಪ್ರಾಯ ಎಲ್ಲ ಇದ್ರಿ. ಅದ ಅದ ಅಂದ್ರೆ ಬರೀ ಜ್ಞಾನದಿಂದಲೇ ಪುರುಷಾರ್ಥ ಸಿದ್ಧಿ ಆಗುವುದಿಲ್ಲ ಅಂತ ಅವನ ಅಭಿಪ್ರಾಯ ಇವಾಗ. ಹ್ಮ್ ಅದ ಅದ ಕೇವಲಾತ್ ಜ್ಞಾನಾತ್ ಪುರುಷಾರ್ಥ ಸಿದ್ಧಿ ಸ್ಯಾತ್, ಅಂದ್ರೆ ಕೇವಲ ಜ್ಞಾನದಿಂದಲೇ ಪುರುಷಾರ್ಥ ಸಿದ್ಧಿ ಆಗುವುದಾದ್ರ ಹ್ಮ್ ಕಿಮರ್ಥಂ ಅನೇಕ ಆಯಾಸ ಸಮನ್ವಿತಾನಿ ಕರ್ಮಾಣಿ ತೇ ಕುರ್ಯುಹು, ಹ್ಮ್ ಅನೇಕ ಆಯಾಸ ಸಮನ್ವಿತಾನಿ ಹ್ಮ್ ಅಂದ್ರೆ ಅನೇಕ ಆಯಾಸಗಳಿಂದ ಕೂಡಿಕೊಂಡಿರ್ತಕ್ಕಂಥ ಅಂತ. ಹ್ಮ್ ಪರಿಶ್ರಮ ಅಲ್ರಿ ಇವಾಗ ಕರ್ಮಗಳನ್ನು ಮಾಡುವಂತಹದ್ದು ಕೇವಲ ಜ್ಞಾನದಿಂದಲೇ ಹ್ಮ್ ಪುರುಷಾರ್ಥ ಅಂದ್ರೆ ಮೋಕ್ಷ ಸಿದ್ಧಿ ಆಗುವುದಾಗಿದ್ರ ಹ್ಮ್ ಇಂಥ ಕಷ್ಟಪಟ್ಟು ಇವರು ಆ ಕರ್ಮಗಳನ್ನು ಯಾತಕ್ಕಾಗಿ ಮಾಡ್ತಾ ಇದ್ರು ಅವರು ಹ್ಮ್ ಅಂಥೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಪೂರ್ವ ಪಕ್ಷಿ. ಹ್ಮ್ ಯಾಕಂದ್ರೆ ಕರ್ಮವನ್ನ ಅಲ್ಲಿ ಹೇಳಿದಾರ ಅಂತಂದ ಬಳಿಕ ಕೇವಲ ಜ್ಞಾನದಿಂದಲೇ ಪುರುಷಾರ್ಥ ಸಿದ್ಧಿ ಹ್ಮ್ ಆಗುವ ಹಾಗಿಲ್ಲ ಅಂತ. ಅರ್ಖೇ ಚೇನ್ಮಧು ವಿಂದೇತ ಕಿಮರ್ಥಂ ಪರ್ವತಂ ವ್ರಜೇತ್. ಹ್ಮ್ ಈಗ ದಾರಿಯೊಳಗೆ ಹೋಗುವಾಗ ಒಂದು ಎಕ್ಕದ ಗಿಡ ಐತೆ ಅಂತ ತಿಳ್ಕೊಡ್ರಿ. ಹ್ಮ್ ಆ ಎಕ್ಕದ ಗಿಡದೊಳಗನ ನಮಗೆ ಜೇನುತುಪ್ಪ ಸಿಗ್ತಾ ಇರ್ಬೇಕಾದ್ರೆ ಹ್ಮ್ ಮತ್ತೆ ಬೆಟ್ಟ ಹತ್ತಿ ಗುಡ್ಡ ತಿರುಗಾಡಿ ಅಲ್ಲಿ ಹತ್ತುವಂತ ಆಯಾಸವನ್ನ ಯಾಕೆ ಪಡ್ಕೋಬೇಕಂತ ನಾವು. ಹ್ಮ್ ತುಪ್ಪಕ್ಕೋಸ್ಕರವಾಗಿ ಜೇನುತುಪ್ಪ ಬೇಕಾಗೈತಿ ನಮಗ. ಹ್ಮ್ ದಾರಿಯೊಳಗನ ಎಕ್ಕಿ ಗಿಡದೊಳಗ ಆ ಜೇನುತುಪ್ಪ ಐತಿ ಅದನ್ನ ಹೌದು ಮತ್ತೆ ಅಲ್ಲೇ ಸಿಗತೈತಿ ಅಂದ ಬಳಕ ಹ್ಮ್ ಮತ್ತೆ ಬೆಟ್ಟ ಹತ್ತಿ ಅಲ್ಲಿ ಹುಡುಕಾಡಿ ಮತ್ತೆ ಅಲ್ಲಿ ಜೇನುತುಪ್ಪವನ್ನ ಪಡೆಯುವಂತಹದ್ದು ಏನ್ ಅವಶ್ಯಕತೆ ಅದ. ಹ್ಮ್ ಅದರಂತೆ ಇಲ್ಲಿ ಜ್ಞಾನ ಒಂದೇ ಮುಕ್ತಿಗೆ ಸಾಕಾಗಿದ್ರ ಹ್ಮ್ ಕರ್ಮವನ್ನು ಯಾಕೆ ಮಾಡಬೇಕು ಅಂತ ಹ್ಮ್ ಇಲ್ಲಿ ಪೂರ್ವ ಪಕ್ಷ ಹೇಳ್ತಾ ಇದ್ದಾನ ಅವನು. ಅದ ಈ ರೀತಿಯಾಗಿ ನ್ಯಾಯವನ್ನ ಅಲ್ಲಿ ಜೈನ ಸೂತ್ರದಲ್ಲಿ ಹೇಳ್ಕೊಂಡು ಬಂದಾರ. ಹ್ಮ್ ಅಂದ್ರೆ ಬರೀ ಜ್ಞಾನ ಪುರುಷಾರ್ಥ ಸಿದ್ಧಿಗೆ ಕಾರಣ ಆಗೋದಿಲ್ಲ ಅಂತ. ಹ್ಮ್ ಇದು ಒಂದು ಕಾರಣವನ್ನ ಇಲ್ಲಿ ಪೂರ್ವ ಪಕ್ಷಿ ಕೊಡ್ತಾ ಇದ್ದಾನ ಅಂತ. ಮತ್ತು ಇಲ್ಲಿ ಅಶ್ವಮೇಧ ವಿಜ್ಞಾನಕ್ಕೆ ಇರತಕ್ಕಂತ ಫಲಶ್ರುತಿ ಎನ್ನುವಂತಹದ್ದು ಅದು ತತ್ಪರವಲ್ಲವೆಂಬುದಕ್ಕೆ ಇದೇ ಯುಕ್ತಿಯನ್ನು ಕೂಡ ಉಪಯೋಗ ಮಾಡಿದ್ದಾರೆ ಅಂತೇಳಿ ಹ್ಮ್ ಬಂದ.
ಅದಕ್ಕೆ ಎಕ್ಕದ ಗಿಡಿಯೊಳಗೆ ಜೇನುತುಪ್ಪ ಸಿಗುವಂಗಿದ್ರ ಹ್ಮ್ ಪರ್ವತಕ್ಕೆ ಯಾಕೆ ಹೋಗ್ತಾನೆ ಅನ್ನುವಂತ ಒಂದು ನ್ಯಾಯ. ಅದೇ ಅರ್ಕೆ ಚೇನ್ ಮಧುವಿಂದೇತ ಕಿಮರ್ಥಂ ಪರ್ವತಂ ವ್ರಜೇತ್ ಇತಿ ನ್ಯಾಯಾತ್. ಹ್ಮ್ ಹಿಂಗ್ ನ್ಯಾಯ ಇರುವುದರಿಂದ ಇಲ್ಲಿ ಕೇವಲ ವಿದ್ಯೆ ಅನ್ನುವಂತಹದ್ದು ಪುರುಷಾರ್ಥಕ್ಕೆ ಸಾಧನ ಆಗುವುದಿಲ್ಲ, ಕಾರಣ ಆಗುವುದಿಲ್ಲ. ಹ್ಮ್ ಅದು ಕರ್ಮದಿಂದ ಕೂಡ್ಕೊಂಡಿರ್ಬೇಕು. ಹ್ಮ್ ಕರ್ಮಗಳನ್ನು ಕೂಡ ಹೇಳ್ಕೊಂಡು ಬಂದಾರ. ಹ್ಮ್ ಕರ್ಮ ಜ್ಞಾನ ಎರಡೂ ಇರಲಿ. ಹ್ಮ್ ಜ್ಞಾನ ಕರ್ಮ ಸಮುಚ್ಚಯದಿಂದ ಹ್ಮ್ ನೀವು ಮುಕ್ತಿ ಆಗ್ತದ, ಪುರುಷಾರ್ಥ ಸಿದ್ಧಿ ಆಕೈತೆ ಅಂತ ಹೇಳ್ರಲ್ಲ ಅಂತ ಹ್ಮ್ ಪೂರ್ವಪಕ್ಷ ಹೇಳ್ತಾನೆ. ತತ್ಶ್ರುತೇ. ಇನ್ನ ಶ್ರುತಿನೂ ಅದ, ನಾವು ಬರೇ ಹಾಗೆ ಹೇಳ್ತಾ ಇಲ್ಲ. ಹ್ಮ್ ಮೋಕ್ಷಕ್ಕ ಕರ್ಮನೂ ಬೇಕು ಅನ್ನುವಂತ ಶ್ರುತಿಯನ್ನ ನಿಮಗೆ ಕೊಡ್ತಾ ಇದ್ದೇವೆ. ಏನಂತಂದ್ರೆ ಹ್ಮ್ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಇತಿ ಚ ಕರ್ಮ ಶೇಷತ್ವ ಶ್ರವಣಾತ್ ವಿದ್ಯಾಯ ನ ಕೇವಲಾಯಾಹ ಪುರುಷಾರ್ಥ ಹೇತುತ್ವಂ. ಇಲ್ಲಿ ಶ್ರುತಿ ಚಾಂದೋಗ್ಯೋಪನಿಷತ್ನಲ್ಲಿ ಏನ್ ಹೇಳ್ತದ ಅಂತಂದ್ರೆ ಯದೇವ ವಿದ್ಯೆಯಾ ಕರೋತಿ, ಹ್ಮ್ ಅಂದ್ರೆ ಯಾವುದನ್ನ ವಿದ್ಯೆಯಿಂದ ಶ್ರದ್ಧೆಯ, ಹ್ಮ್ ವಿದ್ಯೆಯಿಂದಲೂ ಶ್ರದ್ಧೆಯಿಂದಲೂ ಮತ್ತು ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಅಂದ್ರ ಇಲ್ಲಿ ನಾವು ಒಂದನ್ನು ನಾವು ಪಡಿಬೇಕಪ್ಪ ಅಂದ್ರೆ ಅಲ್ಲಿ ವಿದ್ಯಾ ಬೇಕು, ಶ್ರದ್ಧಾ ಬೇಕು, ಸಮಾಧಾನದಿಂದ ಹ್ಮ್ ಯಾವನು ಮಾಡ್ತಾ ಇದ್ದಾನೋ ಅದೇ ವೀರ್ಯವತ್ತರ ಆಗ್ತದಂತ, ಹ್ಮ್ ಅದ ಬಲಶಾಲಿ, ಅದೇ ಬಲಿಷ್ಠ ಆಗ್ತದಂತೇಳಿ ಹ್ಮ್ ಚಾಂದೋಗ್ಯೋಪನಿಷತ್ ಅನ್ನುವಂತಹದ್ದು ಕೂಡ ಇತಿ ಕರ್ಮಶೇಷತ್ವ ಶ್ರವಣ. ಹ್ಮ್ ಈ ರೀತಿ ಶ್ರುತಿಯೊಳಗ ಕರ್ಮಶೇಷವನ್ನ ಹೇಳಿದ್ದಾರೆ ಅಂತ. ಹ್ಮ್ ಕರ್ಮಶೇಷತ್ವವನ್ನು ಶ್ರುತಿಯಲ್ಲಿ ಹೇಳಿದ್ದರಿಂದ ವಿದ್ಯಾಯ ನ ಕೇವಲಾಯ ಪುರುಷಾರ್ಥ ಹೇತುತ್ವಂ. ಆದ್ರಿಂದ ಕೇವಲ ಬರೀ ವಿದ್ಯಾ ಮಾತ್ರದಿಂದಲೇ ಹ್ಮ್ ಇಲ್ಲಿ ಪುರುಷಾರ್ಥ ಅಂದ್ರೆ ಏನು, ಮೋಕ್ಷ ಹ್ಮ್ ಮುಕ್ತಿ ಅನ್ನುವಂತಹದ್ದು ಇದು ಆಗುವುದಿಲ್ಲ, ಮುಕ್ತಿ ಕಾರಣ ಆಗುವುದಿಲ್ಲ ಅಂತ. ಕೇವಲ ವಿದ್ಯಾ, ಹ್ಮ್ ಬರೀ ವಿದ್ಯಾ ಅಂತ. ಅದೇ ಕೇವಲ ವಿದ್ಯೆ ಅನ್ನುವಂತಹದ್ದು ಹ್ಮ್ ಇದು ಮುಕ್ತಿಗೆ ಕಾರಣ ಆಗುವುದಿಲ್ಲ ಅಂಥೇಳಿ ಪುರುಷಾರ್ಥ ಹೇತುತ್ವಂ, ನ ಕೇವಲ ಪುರುಷಾರ್ಥ ಹೇತುತ್ವಂ ಅಂತೇಳಿ ಶ್ರುತಿ ತತ್ಶ್ರುತೇ ಅಂತೇಳಿ ಹ್ಮ್ ಶ್ರುತಿ ಪ್ರಮಾಣವನ್ನು ಕೊಟ್ಟವನು. ಹ್ಮ್ ವಿದ್ಯೆ ಅನ್ನುವಂಥದ್ದು ಕರ್ಮಶೇಷ ಇದೆ ಅನ್ಲಿಕ್ಕೆ ಅದಕ್ಕೆ ಶ್ರುತಿ ಅನ್ನುವಂಥದ್ದು ಅಂತ ಹೇಳಿದ. ಹ್ಮ್ ಇನ್ನ ಸಮನ್ವಾರಂಭಣಾತ್, ಇನ್ನ ಜೊತೆಯೊಳಗ ಅಲ್ಲಿ ಫಲವನ್ನು ಕೂಡ ಹೇಳಿರುವುದರಿಂದಲೂ ಕೂಡ ಇದು ಕರ್ಮಶೇಷ ಅಂತ. ಹ್ಮ್ ವಿದ್ಯೆ ಅನ್ನುವಂಥದ್ದು ಹ್ಮ್ ಅಲ್ಲಿ ಫಲವನ್ನ ಹೇಳ್ತಾ ಇದ್ದಾರೆ, ಹ್ಮ್ ಅದು ಪೂರ್ವಪಕ್ಷಿ ಹೇಳ್ತಾ ಇದ್ದಾನಲ್ಲಿ. ಅಂದ್ರೆ ವಿದ್ಯಾಕರ್ಮ ಎರಡೂ ಸೇರಿದರೆ ಅಲ್ಲಿ ಫಲವನ್ನ ಕೊಡ್ತಾ ಇದ್ದಾವೆ ಅನ್ಲಿಕ್ಕೆ ನಾವು ಶ್ರುತಿ ಪ್ರಮಾಣ ಕೊಡ್ತೀವಿ ಅಂತ ಹೇಳ್ತಾರ ಅವ್ರು. ನಾವು ಹಾಗೆ ಹೇಳಂಗಿಲ್ಲ. ಜಮೀನಾಚಾರ್ಯ ಏನಂತಾರ, ಶ್ರುತಿ ಪ್ರಮಾಣವನ್ನ ಕೊಟ್ಟು ಹೇಳ್ತಾ ಇದ್ದೀವಿ. ಹ್ಮ್ ತಂ ವಿದ್ಯಾ ಕರ್ಮಣಿ ಸಮನ್ವಾರಭೇತೆ. ತಮ್ ಅಂದ್ರೆ ಅವನನ್ನು ಅಂತ, ಹ್ಮ್ ವಿದ್ಯಾಕರ್ಮಣಿ ಹ್ಮ್ ಅಂದ್ರೆ ವಿದ್ಯಾಕರ್ಮಗಳು ಎರಡೂ ಅಂತ. ಹ್ಮ್ ಅವನನ್ನ ವಿದ್ಯಾಕರ್ಮಗಳು ಎರಡೂ ಸಮನ್ವಾರಭೇತೆ ಅಂದ್ರೆ ಅವನ ಜೊತೆಯಲ್ಲೇ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾವೆ ಅಂತ. ಹ್ಮ್ ಅವನನ್ನ ವಿದ್ಯಾ ಮತ್ತು ಕರ್ಮ ಇವೆರಡೂ ಜೊತೆಯಲ್ಲಿಯೇ ಹ್ಮ್ ಹಿಂಬಾಲಿಸ್ತಾ ಇದ್ದಾವೆ ಅಂತ ಹೇಳಿ ಸಮನ್ವಾರಭೇತೆ. ಇತಿ ಚ ವಿದ್ಯಾಕರ್ಮಣೋ ಫಲಾರಂಭೆ ಸಹಕಾರಿತ್ವ ದರ್ಶನಾತ್ ನ ಸ್ವಾತಂತ್ರ್ಯಾಂ ವಿದ್ಯಾಯಾಹ. ಹ್ಮ್ ಆದ್ದರಿಂದ ಇಲ್ಲಿ ವಿದ್ಯಾಕರ್ಮಗಳು ಏನದಾವು, ಅವು ಫಲವನ್ನ ಉಂಟು ಮಾಡಲಿಕ್ಕೆ ಪರಸ್ಪರ ಸಹಕಾರಿಗಳಾಗಿದ್ದಾವ ಅಂತ. ಹ್ಮ್ ಇಲ್ಲಿ ವಿದ್ಯೆಗೆ ಕರ್ಮದ ಸಹಕಾರ ಬೇಕಿಲ್ಲಿ. ಹ್ಮ್ ವಿದ್ಯಾಕರ್ಮ ಎರಡೂ ಕೂಡಿನೇ ಇಲ್ಲಿ ನಮಗ್ ಫಲವನ್ನ ಕೊಡ್ತಾ ಇದ್ದಾವೆ ಅಂತ. ಹ್ಮ್ ಆದ್ರಿಂದ ಇದು ಶ್ರುತಿಯಲ್ಲಿ ಅದಕ್ಕೆ ವಿದ್ಯೆಕ್ಕೆಲ್ಲ ಸ್ವಾತಂತ್ರ್ಯ ಇಲ್ಲ. ಹ್ಮ್ ವಿದ್ಯೆ ಅನ್ನುವಂತ ಸ್ವತಂತ್ರವಾಗಿ ಮುಕ್ತಿಯನ್ನು ಕೊಡಲಾರದು. ಹ್ಮ್ ವಿದ್ಯೆ ಅಂದ್ರೆ ಜ್ಞಾನ, ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಹ್ಮ್ ಅದೇ ಇಲ್ಲಿ ಕೇವಲ ಬ್ರಹ್ಮಜ್ಞಾನ ಅಥವಾ ಆತ್ಮಜ್ಞಾನ ಹ್ಮ್ ಇದು ಪರಮ ಪುರುಷಾರ್ಥ, ಯಾವುದು ಮೋಕ್ಷ. ಹ್ಮ್ ಇದು ಮೋಕ್ಷಕ್ಕ ಇದು ಕಾರಣ ಆಗುದಿಲ್ಲ ಅಂತ. ಹ್ಮ್ ಕೇವಲ ವಿದ್ಯೆಯಿಂದ ಮೋಕ್ಷ ಸಿದ್ಧಿ ಆಗುದಿಲ್ಲ ಅಂತ ಹೇಳಿ ಅದಕ್ಕೆ ಶ್ರುತಿ ಪ್ರಮಾಣವನ್ನ ಕೊಟ್ಟು ಹೇಳಿದ. ತಮ್ ವಿದ್ಯಾಕರ್ಮಣಿ ಸಮನ್ವಾರಭೇತೆ. ಹ್ಮ್ ಇಲ್ಲಿ ವಿದ್ಯಾ ಮತ್ತು ಕರ್ಮಗಳು ಎರಡೂ ಸೇರಿಕೊಂಡೇ
ಹ್ಮ್ ನಮಗ ಮೋಕ್ಷ ರೂಪ ಫಲವನ್ನ ಕೊಡ್ತಾ ಇದ್ದಾವೆ ಅಂತ ಹೇಳಿ ಹ್ಮ್ ಹೀಗೆ ಅವನು ಶ್ರುತಿಯನ್ನ ಪ್ರಮಾಣವನ್ನ ಕೊಟ್ಟು ಹೇಳಿದ. ಸ್ವತಂತ್ರವಾಗಿ ಇಲ್ಲಿ ವಿದ್ಯಾ ಪುರುಷಾರ್ಥ ಸಿದ್ಧಿಗೆ ಕಾರಣ ಆಗುವುದಿಲ್ಲ ಅಂತಂದ. ಇನ್ನ ತದ್ವತೋ ವಿಧಾನ, ಹ್ಮ್ ಇನ್ನ ಆ ಜ್ಞಾನ ಉಳ್ಳವನಿಗೆ ಕರ್ಮವನ್ನ ವಿಧಾನ ಮಾಡಿರುವುದರಿಂದಲೂ ಕೂಡ ಹ್ಮ್ ಅದು ಕರ್ಮಶೇಷ ಅಂತ ಹೇಳ್ತಾರೆ. ಅಂದ್ರೆ ಯಾವನು ಜ್ಞಾನ ಉಳ್ಳವನದಾನಲ್ಲ ಹ್ಮ್ ಅವನಿಗೇನೆ ಕರ್ಮವನ್ನು ವಿಧಾನ ಮಾಡಿದ್ದಾರೆ ಅಂತ. ಹ್ಮ್ ಹ. ಆಚಾರ್ಯ ಕುಲಾದ್ವೇದಮದಿತ್ಯ ಯಥಾ ವಿಧಾನಂ ಗುರೋಃ ಕರ್ಮಾತಿಶೇಷೇಣ ಅಭಿಸಮಾವೃತ್ಯ ಕುಟುಂಬೆ ಶುಚೌ ದೇಶೇ ಸ್ವಾಧ್ಯಾಯಂ ಮದೀಯಾನಃ. ಇದು ಕೂಡ ಚಾಂದೋಗ್ಯ ಪರಿಷತ್ತಿನಲ್ಲಿ ಬರ್ತಕ್ಕಂತ ಒಂದು ಮಂತ್ರ ಅನ್ನುವಂತಹದ್ದು. ಹ್ಮ್ ಇಲ್ಲಿ ಆಚಾರ್ಯ ಕುಲಾತ್ ಹ್ಮ್ ಅಂದ್ರೆ ಆಚಾರ್ಯ ಕುಲದಿಂದ ಅಂತ. ವೇದಮದಿತ್ಯ, ಹ್ಮ್ ಈಗೊಬ್ಬ ಶಿಷ್ಯ ಗುರುಳ ಹತ್ರ ಹೋಗಿರ್ತಾನ. ಪೂರ್ವದಲ್ಲಿ ಅರಣ್ಯದಲ್ಲಿನೇ ವೇದಾಧ್ಯಯನ ಆಗ್ತಿತ್ತು. ಹ್ಮ್ ಯಾವಾಗ ಅವ್ರಿಗೆ 6 ವರ್ಷ ಆಯಿತು ಅಂತಂದ್ರೆ ಅವರು ತಮ್ಮ ಮಕ್ಕಳನ್ನ ಗುರುಕುಲದಲ್ಲಿ ಬಿಡ್ತಿದ್ರು. ಅಲ್ಲಿ ಹ್ಮ್ ವೇದಾಧ್ಯಯನ ಮಾಡ್ಲಿಕ್ಕೆ ಹ್ಮ್ ಗುರುಕುಲದಲ್ಲಿ ಅಧ್ಯಯನ ಆಗ್ತಿತ್ತು ಅವಾಗ. ಈಗೆಲ್ಲ ಕಾಲೇಜು ಶಾಲೆಗಳು ಬಂದಾವ ಇವಾಗ. ಪೂರ್ವ ಕಾಲದಲ್ಲಿ ಋಷಿ ಮುನಿಗಳ ಹತ್ರನ ವೇದಾಧ್ಯಯನ ನಡೀತಾ ಇತ್ತಲ್ಲಿ. ಹ್ಮ್ ಆಚಾರ್ಯ ಕುಲ ಅಂತಂದ್ರೆ ಆಚಾರ್ಯ ಕುಲದಿಂದ ವೇದಂ ಅದಿತ್ಯ ಹ್ಮ್ ಅಂದ್ರೆ ವೇದವನ್ನ ಅಧ್ಯಯನ ಮಾಡಿಕೊಂಡು ಹ್ಮ್ ಯಥಾ ವಿಧಾನಂ ಗುರೋಃ ಕರ್ಮಾತಿಶೇಷೇಣ ಅಭಿಸಮಾವೃತ್ಯ ಅಂದ್ರೆ ಅಲ್ಲಿ ವಿಧಿಯ ಯಥಾವಿಧಿಯಾಗಿ ಅಂತ ಹ್ಮ್ ಆ ಗುರುವಿನ ಒಂದು ಕರ್ಮಗಳನ್ನ ಮಾಡಿ, ಗುರು ಹ್ಮ್ ಹೇಳ್ತಕ್ಕಂತ ಕರ್ಮಗಳನ್ನ ಅಲ್ಲಿ ಮಾಡಿಕೊಂಡು ಗುರೋಃ ಕರ್ಮಾತಿಶೇಷೇಣ ಅಂತಂದ್ರೇನು, ಹ್ಮ್ ಗುರುವಿನ ಕರ್ಮಗಳನ್ನ ಮಾಡಿ ಹ್ಮ್ ಅಭಿಸಮಾವೃತ್ಯ ಅಂದ್ರೆ ಉಳಿದಂತ ಒಂದು ಸಮಯದೊಳಗ ಅವ ಏನ್ ಮಾಡ್ತಿದ್ದ, ಅಧ್ಯಯನವನ್ನ ಮಾಡಿಕೊಂಡು ಕುಟುಂಬೆ ಶುಚೌ ದೇಶೇ ಇಲ್ಲಿ ಅಲ್ಲಿಂದ ಆ ಅಧ್ಯಯನ ಮುಗಿಸ್ಕೊಂಡು ಹ್ಮ್ ಮರಳಿ ತನ್ನ ಊರಿಗೆ ಬಂದ, ತನ್ನ ಮನೆಗೆ ಬಂದ ಅಂತಂದ್ರೆ ಹ್ಮ್ ಅಲ್ಲೇನು ಅಧ್ಯಯನ ಮಾಡಿದ್ನಲ್ಲ, ಅಲ್ಲಿ ಯಾವ ಕರ್ಮಗಳನ್ನ ಅಲ್ಲಿ ಮಾಡ್ತಾ ಇದ್ನಲ್ಲ, ಹ್ಮ್ ಮತ್ತೆ ಅವನು ಪುನಃ ಏನ್ ಮಾಡ್ತಾನ, ಹ್ಮ್ ಹಿಂತಿರುಗಿ ಮನೆಗೆ ಬಂದು ಹ್ಮ್ ತನ್ನ ಕುಟುಂಬದೊಳಗ ಹ್ಮ್ ಅಂದ್ರೆ ತನ್ನ ಹೆಂಡತಿ ಆಗ್ಲಿ ಅಂತ ಯಾಕ ಮದುವೆ ಮಾಡ್ಕೊಳ್ತಾನ ಅವನು. ಹ್ಮ್ ಮದುವೆ ಮಾಡ್ಕೊಂಡು ಏನ್ ಮಾಡ್ತಾನ, ಆ ಕುಟುಂಬ ಸಮೇತವಾಗಿ ಅಲ್ಲಿ ಹ್ಮ್ ಶುಚಿಯಾಗಿರ್ತಕ್ಕಂಥ ಶುಚೌ ದೇಶೆ ಹ್ಮ್ ಶುಚಿಯಾಗಿರ್ತಕ್ಕಂಥ ದೇಶದಲ್ಲಿ ಹ್ಮ್ ಸ್ವಾಧ್ಯಾಯಂ ಅಧಿಯಾನಃ ಹ್ಮ್ ಅಲ್ಲಿ ಸ್ವಾಧ್ಯಾಯವನ್ನ ಅಧ್ಯಯನ ಮಾಡ್ತಾ ಅಂತೇಳಿ ಹ್ಮ್ ಈ ರೀತಿಯಾಗಿರ್ತಕ್ಕಂಥ ಶ್ರುತಿ ಎನ್ನುವಂತಹದ್ದು ಹ್ಮ್ ಪೂರ್ವಪಕ್ಷಿ ಹೇಳ್ತಾ ಇದ್ದ. ನೋಡಿ ಈಗ ಶ್ರುತಿ ಹೇಳ್ತಾ ಇದೆ, ಹ್ಮ್ ಇತ್ತೀಚ ಏವಂ ಜಾತೀಯಕಃ ಶ್ರುತಿ ಹ್ಮ್ ಸಮಸ್ತ ವೇದಾರ್ಥ ವಿಜ್ಞಾನವತಃ ಕರ್ಮಾಧಿಕಾರಂ ದರ್ಶಯತಿ. ಹ್ಮ್ ಅಂದ್ರೆ ಎಲ್ಲಾ ವೇದಾರ್ಥಗಳನ್ನ ಚೆನ್ನಾಗಿ ಯಾವ ತಿಳ್ಕೊಂಡಿದಾನಲ್ಲ ಹ್ಮ್ ಅಂಥವನಿಗೇನೆ ಇಲ್ಲಿ ಕರ್ಮಾಧಿಕಾರವನ್ನ ಶ್ರುತಿ ಹೇಳ್ತದ ಅಂತ. ಹ್ಮ್ ಸಮಸ್ತ ವೇದಾರ್ಥಗಳನ್ನ ಹ್ಮ್ ಚೆನ್ನಾಗಿ ಅರ್ಥವನು ಅದರ ಜ್ಞಾನವನ್ನ ಮಾಡಿಕೊಂಡವನಿಗೇನೆ ಹ್ಮ್ ಶ್ರುತಿ ಏನ್ ಹೇಳ್ತದ, ನೋಡಪ್ಪ ನೀ ಕರ್ಮಕ್ಕೆ ಅಧಿಕಾರಿ ಇದೆ, ಈ ಕರ್ಮವನ್ನ ಮಾಡು ಅಂತ ಹ್ಮ್ ನಮಗ ಶ್ರುತಿನೇ ತಿಳಿಸ್ತಾ ಇದೆ ಅಂತ. ಕರ್ಮಾಧಿಕ ದರ್ಶಯತಿ ತಸ್ಮಾದಪಿ ನ ವಿಜ್ಞಾನಸ್ಯ ಸ್ವಾತಂತ್ರ್ಯೇಣ ಫಲಹೇತುತ್ವಂ. ಇಲ್ಲಿ ವಿಜ್ಞಾನ ಅಂದ್ರೆ ವಿಶೇಷವಾದ ಜ್ಞಾನ, ಜೀವ ಬ್ರಹ್ಮರ ಏಕತ್ವ ಜ್ಞಾನವೇ ವಿಜ್ಞಾನ ಅಂತ. ಹ್ಮ್ ವಿಜ್ಞಾನ ಅಂದ್ರೆ ಅನುಭವ ಅಂತನೂ ಕೂಡ ಅರ್ಥಕ್ಕ. ಹ್ಮ್ ಇಲ್ಲಿ ವಿಶೇಷ ಜ್ಞಾನ ಅಂದ್ರೆ ಜೀವನು ಬ್ರಹ್ಮ ರೂಪನೇ ಅದಾನ, ಹ್ಮ್ ಬ್ರಹ್ಮಕ್ಕಿಂತಲೂ ಅವನು ಬೇರೆ ಅಲ್ಲ. ಹ್ಮ್ ಈ ಒಂದು ಜ್ಞಾನವನ್ನ ಗುರುಗಳಿಂದ ನಾವು ಮಾಡ್ಕೊಳ್ತೇವಲ್ಲ, ಹ್ಮ್ ಕೇವಲ ಈ ವಿಜ್ಞಾನವತಃ ಅಂದ್ರೇನು, ನ ವಿಜ್ಞಾನಸ್ಯ ಸ್ವಾತಂತ್ರ್ಯನ ಫಲಹೇತುತ್ವಂ ಹ್ಮ್ ಅಂದ್ರೆ ಸ್ವತಂತ್ರವಾಗಿ ಈ ಆತ್ಮಜ್ಞಾನ ಬ್ರಹ್ಮಜ್ಞಾನ ಅನ್ನುವಂತಹದ್ದು ಹ್ಮ್ ಇದು ಮೋಕ್ಷ ರೂಪ ಪುರುಷಾರ್ಥಕ್ಕೆ ಕಾರಣ ಆಗುವುದಿಲ್ಲ ಅಂತ ಹ್ಮ್ ಜೈಮಿನಿ ಆಚಾರ್ಯ ಹೇಳ್ತಾ ಇದ್ದಾನೆ. ಹ್ಮ್ ನ ವಿಜ್ಞಾನಸ್ಯ ಸ್ವಾತಂತ್ರ್ಯೇಣ ಹ್ಮ್ ಅಂದ್ರೆ ವಿಜ್ಞಾನ ಸ್ವಾತಂತ್ರ್ಯೇಣ ಫಲಹೇತುತ್ವಂ ನ ಅಂತ. ಹ್ಮ್ ಅಂದ್ರೆ ಇಲ್ಲಿ ವಿಜ್ಞಾನ ಅಂದ್ರೆ ವಿದ್ಯೆ ಅನ್ನುವಂತಹದ್ದು, ಹ್ಮ್ ಆತ್ಮವಿದ್ಯೆ ಅನ್ನುವಂತಹದ್ದು ಹ್ಮ್ ಇದು ಸ್ವತಂತ್ರವಾಗಿ ಹ್ಮ್ ಇದು ಫಲಹೇತುತ್ವಂ ಅಂದ್ರೆ ಮೋಕ್ಷರು ಫಲವನ್ನ ಹ್ಮ್ ಹೊಂದಲಿಕ್ಕೆ ಇದು ಹೇತು ಅಂದ್ರೆ ಕಾರಣ ಆಗುವುದಿಲ್ಲ ಅಂತ. ಹ್ಮ್
ನೈಷ ದೋಷಃ. ಹ್ಮ್ ಆ, ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನ ಅವನು. ನಾನು ಅತ್ರ ಅದಿತ್ಯ ಅಂತ. ಹ್ಮ್ ಇಲ್ಲಿ ಪೂರ್ವ ಪಕ್ಷಿಯನ್ನ ಕುರಿತು ಇಲ್ಲೇನು ಆಕ್ಷೇಪ ಅಂತಂದ್ರೆ, ಹ್ಮ್ ಅದಿತ್ಯ ಅಂತ ಅಧ್ಯಯನ ಮಾಡಿಕೊಂಡು ಅಂತ ಹೇಳಿ ಹ್ಮ್ ವೇದದ ಅಲ್ಲಿ ಅಧ್ಯಯನ ಮಾತ್ರವನ್ನೇ ಶ್ರುತಿಯಲ್ಲಿ ಹೇಳೈತೆ ಹೊರತು ಹ್ಮ್ ಅಲ್ಲಿ ಅರ್ಥವಿಜ್ಞಾನವನ್ನು ಹೇಳಿಲ್ವಲ್ಲ. ಹ್ಮ್ ಇದ್ದೆ ಅಧ್ಯಯನ ಮಾತ್ರಂ ವೇದಸ್ಯ ಶ್ರೂಯತೆ, ಹ್ಮ್ ಅಲ್ಲಿ ಕೇವಲ ಅಧ್ಯಯನ ಮಾತ್ರವನ್ನೇ ಅಲ್ಲಿ ವೇದ ಅನ್ನುವಂತಹದ್ದು ಹೇಳ್ತಾ ಇದೆ ಅಂತ ಹ್ಮ್ ಶ್ರುತಿಯೊಳಗ. ಯಾಕಂದ್ರೆ ಅದಿತ್ಯ ಅಂತ ಹೇಳಿದ್ದರಿಂದ ಹ್ಮ್ ಅಧ್ಯಯನ ಮಾಡಿಕೊಂಡು ಅಂತ ಹೇಳಿ ಹ್ಮ್ ಅಲ್ಲಿ ವೇದದ ಅಧ್ಯಯನ ಮಾತ್ರವನ್ನೇ ಶ್ರುತಿಯಲ್ಲಿ ಹೇಳಿದ್ದಾರೆ ಹೊರತು ಹ್ಮ್ ಅಲ್ಲಿ ಅರ್ಥವಿಜ್ಞಾನವನ್ನ ಹೇಳಿಲ್ವಲ್ಲ ಅಂತ ಹ್ಮ್ ನ ಅರ್ಥವಿಜ್ಞಾನಂ ಅಂತ ಪ್ರಶ್ನೆಯನ್ನು ಮಾಡಿದ್ರೆ ಅದಕ್ಕೆ ಅವರು ಪೂರ್ವ ಪಕ್ಷಿ ಹೇಳ್ತಾ ಇದ್ದ ನೈಷ ದೋಷ, ಹ್ಮ್ ಇದೇನ್ ದೋಷ ಅಲ್ಲ ಅಂತ. ಹ್ಮ್ ದೃಷ್ಟಾರ್ಥತ್ವಾತ್ ವೇದಾಧ್ಯಯನಂ ಅರ್ಥಾವಬೋಧನ ಪರ್ಯಂತಂ ಇತಿ ಸ್ಥಿತಂ. ಹ್ಮ್ ಇಲ್ಲಿ ವೇದಾಧ್ಯಯನ ಅನ್ನುವಂತಹದ್ದು ಹ್ಮ್ ಅದು ದೃಷ್ಟಾರ್ಥವಾಗಿರುವುದರಿಂದ ಅಂತ. ಹ್ಮ್ ವೇದಾಧ್ಯಯನ ನಮಗೆ ದೃಷ್ಟ ಫಲವನ್ನ ಕೊಡ್ತದಂತದು. ಹ್ಮ್ ಯಾಕಂದ್ರೆ ವೇದ ಕರ್ಮವನ್ನ ತಿಳಿಸುವುದನ್ನುವಂತ ಅದು ದೃಷ್ಟ ಫಲ ಉಳ್ಳದ್ದಾಗೈತಿ ಅಂತ. ಹ್ಮ್ ವೇದ ಏನ್ ಹೇಳ್ತದ, ಅದು ಕರ್ಮವನ್ನು ಮಾಡಂತ ಹೇಳ್ತದ. ಹ್ಮ್ ಮತ್ತು ಆ ಕರ್ಮವನ್ನ ಅದು ತಿಳಿಸುವಂತಹದ್ದು ಯಾವುದು ವೇದ ಅನ್ನುವಂಥದ್ದು ಕರ್ಮ ತಿಳಿಸತಕ್ಕಂಥದ್ದು ಏನದು, ಹ್ಮ್ ಅದು ದೃಷ್ಟ ಪ್ರಯೋಜನ ಉಳ್ಳದ್ದಾಗೈತಿ ಅಂತ. ಆದ್ದರಿಂದ ಇಲ್ಲಿ ವೇದಾರ್ಥವನ್ನ ವಿಚಾರ ಮಾಡದೇ ಇದ್ರೆ ಹ್ಮ್ ಈ ಪ್ರಯೋಜನವು ಸಿದ್ಧಿಸುವುದಿಲ್ಲ ಅಂತ. ಹ್ಮ್ ನಾವು ವೇದಾರ್ಥವನ್ನು ವಿಚಾರ ಮಾಡದೆ ಹೋದ್ರೆ ಹ್ಮ್ ಇಲ್ಲಿ ಪ್ರಯೋಜನ ಸಿದ್ಧಿ ಆಗ್ತದೇನು ಅಂತಂದ್ರೆ ಹ್ಮ್ ಆಗಂಗ ಅರ್ಥಜ್ಞಾನ ಪರ್ಯಂತರವಾಗೇ ಇರ್ತದಂತ. ಹ್ಮ್ ಯಾವುದು ಈ ವೇದಾಧ್ಯಯನ ಅನ್ನುವಂತಹದ್ದು ಹ್ಮ್ ಅದು ಅರ್ಥಜ್ಞಾನ ಪರ್ಯಂತರವಾಗಿ ಇರ್ತಾ ಇದೆ ಅಂತೇಳಿ ಇಷ್ಟು ಸಿದ್ಧ ಅಂತೇಳಿ ಹ್ಮ್ ಇದನ್ನ ಯಾರು ಹೇಳಿದ್ರು, ಪೂರ್ವ ಪಕ್ಷಿ ಹ್ಮ್ ಹೇಳ್ಕೊಂಡು ಬಂದ. ಹ್ಮ್ ದೃಷ್ಟಾರ್ಥತ್ವಾತ್ ವೇದಾಧ್ಯಯನಂ ಹ್ಮ್ ಅರ್ಥಾವಬೋಧ ಪರ್ಯಂತಂ ಇತಿ ಸ್ಥಿತಂ. ಹ್ಮ್ ಇನ್ನ ನಿಯಮಾಚ್ಛ, ಹ್ಮ್ ಇನ್ನ ನಿಯಮವೂ ಕೂಡ ಇದೆ ಅಂತ ಹೇಳ್ತಾನ. ಆದ್ರಿಂದ ಇದು ಕರ್ಮಶೇಷ ಅಂತ. ಹ್ಮ್ ಅಲ್ಲಿ ನಿಯಮ ಏನಿದೆ ಅಂತಂದ್ರೆ ಶ್ರುತಿ ಹೇಳ್ತದಲ್ಲಿ. ಹ್ಮ್ ಈಶಾವಾಸ್ಯೋಪನಿಷತ್ನಲ್ಲಿ ಹ್ಮ್ 2ನೇ ಮಂತ್ರದಲ್ಲಿ ಹೇಳ್ಕೊಂಡು ಬರ್ತಾರ ಅವರು. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷಯಚ್ಛತಂ ಸಮಾಹ ಏವಂ ತ್ವಯಿ ನಾಣ್ಯತೆ ಸ್ತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಇತಿ. ಕುರ್ವನ್ನೇವೇಹ ಕರ್ಮಾಣಿ ಅಂತ. ಹ್ಮ್ ಇಲ್ಲಿ ನಾವು ಕರ್ಮಗಳನ್ನ ಮಾಡ್ತಾ 100 ವರ್ಷ ಪರ್ಯಂತರವಾಗಿ ಬಾಳಬೇಕು, ಬದುಕಬೇಕು ಅಂತ ಶ್ರುತಿ ಹೇಳ್ತದೆ. ಹ್ಮ್ ನಮ್ಮ ಆಯುಷ್ಯ 100 ವರ್ಷ. ಹ್ಮ್ 100 ವರ್ಷಗಳ ಪರ್ಯಂತರವಾಗಿಯೂ ನಾವು ಕರ್ಮವನ್ನೇ ಮಾಡ್ಕೊಂತನ ಬದುಕಬೇಕು ಅಂತ ಹ್ಮ್ ಅಂತ ಒಂದು ಇಚ್ಛೆ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಮತ್ತೆ ಹೀಗಾದ್ರೆ ಮನುಷ್ಯನಿಗೆ ಅವನಿಗೆ ಒಂದು ಮುಕ್ತಿ ಅಂತ. ಹ್ಮ್ ಇದಕ್ಕಿಂತಲೂ ಬೇರೆಯಾದ ಒಂದು ಮಾರ್ಗ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು 100 ವರ್ಷ ಪರ್ಯಂತರವಾಗಿ ಕರ್ಮಗಳನ್ನ ನಾವು ಮಾಡ್ತಾ ಹೋದೇವಿ ಅಂತಂದ್ರೆ ಹ್ಮ್ ಅವಾಗ ನಮಗ ಕರ್ಮದ ಲೇಪ ಅನ್ನುವಂತಹದ್ದು ಆಗೋದಿಲ್ಲ. ಹ್ಮ್ ಕರ್ಮವು ಲೇಪವಾಗದಂತ ಯಾವ ಮಾರ್ಗ ಇದಕ್ಕಿರುವುದಿಲ್ಲ ಅಂತ ಹೇಳ್ತಾರೆ. ಹ್ಮ್ ಇದಕ್ಕಿಂತಲೂ ಬೇರೆಯಾಗಿ ಹ್ಮ್ ಅದಕ್ಕೆ ಇಲ್ಲಿ ಕರ್ಮವನ್ನ ಮಾಡುವಂತ ಶ್ರುತಿ ಹೇಳ್ತದಲ್ಲ. ಕುರ್ವನ್ನೇವೇ ಕರ್ಮಾಣಿ ಹ್ಮ್ ಜಿಜೀವಿಷೇತ್ ಶತಂ ಸಮಾಹ. ಶತಂ ಅಂದ್ರೆ 100 ವರ್ಷಗಳ ಪರ್ಯಂತರವಾಗಿ ಜೀವಿತು ಇಚ್ಛೇತ್. ಹ್ಮ್ ಜೀವಿಸಲಿಕ್ಕೆ ನಾವು ಇಚ್ಛಿಸಬೇಕು. ಏನಂತ ಕುರ್ವನ್ನೇವೇ ಕರ್ಮಾಣಿ, ಕರ್ಮಗಳನ್ನ ಮಾಡ್ತಾನೆ ಹ್ಮ್ ನಾನು ಬದುಕಬೇಕು ಅನ್ನುವಂತ ಇಚ್ಛೆ ಉಳ್ಳವನಾಗಬೇಕು ಅಂತ ಹೇಳಿದ್ದೆ. ಇದೇ ನಿನಗ ಮಾರ್ಗ. ಹ್ಮ್ ಹಿಂಗ್ ಮಾಡೋದ್ರಿಂದ ನಿನಗೆ ಕರ್ಮಗಳ ಲೇಪ ಆಗಂಗಿಲ್ಲ ಅಂತ. ಕರ್ಮಗಳಿಂದ ನಿನಗ ಸಂಬಂಧ ಆಗೋದಿಲ್ಲ ಅಂತ ಹೇಳಿ. ತಥಾ ಏತದ್ವೈ ಜರಾಮರ್ಯಂ ಸತ್ರಂ ಯದಗ್ನಿಹೋತ್ರಂ ಜರಯಾವಾ ಹೇವ ಅಸ್ಮಾನ್ ಮುಚ್ಯತೆ ಮೃತ್ಯುನಾವಾಂ ಇತ್ಯೇವ ಜಾತೀಯಕಾತ್ ನಿಯಮಾದಪಿ ಕರ್ಮಶೇಷತ್ವಮೇವ ವಿದ್ಯಾಯಾಹ. ಇನ್ನ ಏತದ್ವೈ ಜರಾಮರ್ಯಂ ಸತ್ರಂ, ಈ ಶತಪಥ ಬ್ರಾಹ್ಮಣದೊಳಗೆ ಏನ್ ಹೇಳಿದ್ರು ಅಂತಂದ್ರೆ ಹ್ಮ್ ಈ ಅಗ್ನಿಹೋತ್ರಂ ಅನ್ನುವಂತಹದ್ದು ಏನದಲ್ಲ, ಇದು ಜರಾಮರ್ಯತ್ ಸತ್ರ ಅನ್ನುವಂತಹದ್ದು ಮುಪ್ಪಿನಲ್ಲಿ ಅಂತ ಹೇಳ್ತಾರೆ. ಇದು
ಜರಾಮರ್ಯ ಸತ್ರ ಅನ್ನುವಂಥದ್ದು ಇದು ಮುಪ್ಪಿನಲ್ಲಿಯೇ ಬಿಡುಗಡೆ ಆಗ್ತಾನೆ ಅಂತ. ಹ್ಮ್ ಮುಪ್ಪಿನಲ್ಲಿಯೇ ಆ ಜರಾಮರ್ಯ ಸತ್ರ ಅನ್ನುವಂಥದ್ದು ಮುಪ್ಪಿನಲ್ಲಿಯೇ ಬಿಡುಗಡೆ ಆಗ್ತಾನೆ. ಮತ್ತು ಇಲ್ಲಿ ಮೃತ್ಯುವಿನಿಂದಾದರೂ ಕೂಡ ಹ್ಮ್ ಇದರಿಂದ ಅವನು ಬಿಡುಗಡೆ ಆಗ್ತಾ ಇದ್ದಾನೆ ಅಂತ. ಹ್ಮ್ ಅಂದ್ರೆ ಜರಾಮರ ಅಂತಂದ್ರೆ ಇಲ್ಲಿ ಮುಪ್ಪಾವಸ್ಥೆ ಅಂತ. ಅದೇ ಅಲ್ಲಿ ಜರಾಮರ್ಯ ಶತ್ರು ಅನ್ನುವಂಥದ್ದು ಏನದ ಮುಪ್ಪಿನಲ್ಲಿ ಹ್ಮ್ ಬಿಡುಗಡೆ ಆಗ್ತಾನ, ಮೃತ್ಯುವಿನಿಂದಾದ್ರೂ ಕೂಡ ಇದರಿಂದ ಬಿಡುಗಡೆ ಆಗ್ತಾನೆ ಅಂತ ಹೇಳಿ ಹ್ಮ್ ಹೀಗೆ ಶತಪಥ ಬ್ರಾಹ್ಮಣದೊಳಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂತ. ಹ್ಮ್ ಜರವಾಹಿ ತಸ್ಮಿನ್ ಉಚ್ಯತೆ ಮೃತ್ಯುನಾಚ ಇತ್ಯೇವಂ ಜಾತೀಯ ಕಾತ್ ನಿಯಮಾದಪಿ ಕರ್ಮಶೇಷತ್ವಮೇವ ವಿದ್ಯಾಯ ಇತಿ. ಹ್ಮ್ ಅಂದ್ರೆ ಇದೇ ಜಾತಿಯ ಮೊದಲಾಗಿರ್ತಕ್ಕಂಥ ಒಂದು ನಿಯಮದಿಂದಲೂ ಕೂಡ ವಿದ್ಯೆಗೆ ಹ್ಮ್ ಒಂದು ಕರ್ಮಶೇಷತ್ವ ಅನ್ನುವಂಥದ್ದೇ ಇದೆ ಅಂತ. ಹ್ಮ್ ಇದು ನಮ್ಗೆ ನಿಶ್ಚಯ ಆಗ್ತದ ಅಂತೇಳಿ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಹ್ಮ್ ಇಲ್ಲಿ ಹೇಳ್ಕೊಂಡು ಬಂದ. ಇದಿಷ್ಟು ಪೂರ್ವ ಪಕ್ಷಿಯ ವಿಚಾರ ಇದಿಷ್ಟು ರೀ. ಹ್ಮ್ ಇನ್ನು ಮೇಲೆ ಸಿದ್ಧಾಂತ. ಹ್ಮ್ ಇನ್ನು ಆಚಾರ್ಯರು ಈ ಪೂರ್ವ ಪಕ್ಷವನ್ನ ಖಂಡನ ಮಾಡಬೇಕಲ್ರಿ ಇವಾಗ. ಹೌದು ಅಂದ್ರೆ ಕರ್ಮ ಸಹಿತವಾಗಿರ್ತಕ್ಕಂಥ ಜ್ಞಾನ ಹ್ಮ್ ಇದು ಮುಕ್ತಿಗೆ ಕಾರಣ ಅಂತ ಅವ ಹೇಳ್ಕೊಂಡು ಬಂದಲ್ಲ, ಹ್ಮ್ ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಇಲ್ಲಿ ಬ್ರಹ್ಮವಿದ್ಯೆ ಅನ್ನುವಂಥದ್ದು ಕರ್ಮಶೇಷವಲ್ಲ ಅಂತ. ಹ್ಮ್ ಬ್ರಹ್ಮಜ್ಞಾನದಿಂದಲೇ ಅಲ್ಲಿ ಸ್ವತಂತ್ರವಾಗಿ ನಾವು ಮುಕ್ತಿ ಅನ್ನುವಂಥದ್ದನ್ನ ಹ್ಮ್ ಪಡೆಯಬಹುದು ಅನ್ನುವಂಥ ಮಾತನ್ನ ಹ್ಮ್ ಇಲ್ಲಿ ಸಿದ್ಧಾಂತದಲ್ಲಿ ಹೇಳುವವರಾಗಿದ್ದಾರೆ. ಹ್ಮ್ ಸಿದ್ಧಾಂತ ಅಧಿಕೋಪದೇಶಾತ್ತು ಬಾದರಾಯಣಸ್ಯೈವಂ ತದ್ದರ್ಶನಾತ್. ಇಲ್ಲಿ ಅಧಿಕೋಪದೇಶ ಅನ್ನುವಂತಹದ್ದಿರುವುದರಿಂದ ಹ್ಮ್ ಬಾದರಾಯಣರ ಮತವೇ ಇಲ್ಲಿ ಹ್ಮ್ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದೇ ಸರಿಯಾದ ಮತ ಅಂತ. ಹ್ಮ್ ಬಾದರಶೈವಂ ತದ್ದರ್ಶನಾತ್ ಹ್ಮ್ ಹಾಗೆ ಶ್ರುತಿಯಲ್ಲಿ ಹೇಳಿದ್ದಾರೆ. ಹ್ಮ್ ಇಲ್ಲಿ ಹೆಚ್ಚಿನ ಉಪದೇಶ ಅನ್ನುವಂತಹದ್ದು ಅದು. ಹ್ಮ್ ಜ್ಞಾನವೇ ಮುಕ್ತಿಗೆ ಕಾರಣ, ಹ್ಮ್ ಜ್ಞಾನದಿಂದಲೇ ಮೋಕ್ಷ, ಜ್ಞಾನಾದೇವತು ಕೈವಲ್ಯಂ, ಹ್ಮ್ ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿ ಅಂತ ಹೇಳಿ ಹ್ಮ್ ಅನೇಕ ಶ್ರುತಿಗಳು ನಮಗೆ ಉಪದೇಶ ಮಾಡ್ತಾ ಇದ್ದಾವೆ. ಹ್ಮ್ ತಮೇ ತ್ವಂ ವಿದಿತ್ವ ಅತಿ ಮೃತ್ಯುಮೇತಿ ನಾಣ್ಯಪ್ಪಂತ ಏನ ವಿದ್ಯತೆ ಅಂತ ಹೇಳಿ ಹ್ಮ್ ಶ್ವೇತಾಶ್ವತರಲ್ಲಿ ಒಂದು ಮಂತ್ರ ಬರ್ತದೆ. ಹ್ಮ್ ತಮೇತಂ ವಿದಿತ್ವ ಅಂತಂದ್ರೆ ಏನು? ಹ್ಮ್ ಜೀವನು ಬ್ರಹ್ಮರೂಪನೇ ಇದ್ದಾನೆ ಅನ್ನುವಂತಹದ್ದನ್ನು ನಾವು ಅರಿತುಕೊಂಡು ಅಂತ. ಹ್ಮ್ ಜೀವನು ಬ್ರಹ್ಮಕ್ಕಿಂತಲೂ ಬೇರೆ ಅಲ್ಲ ಅಂತ ಹೇಳಿ ಹ್ಮ್ ಈ ಜ್ಞಾನವನ್ನ ಯಾವನು ಮಾಡಿಕೊಳ್ತಾ ಇದ್ದಾನೋ ಹ್ಮ್ ಅತಿ ಮೃತ್ಯುಮೇತಿ, ಮೃತ್ಯುವನ್ನ ದಾಟಿ ಹೋಗ್ತಾನಂತ. ಹ್ಮ್ ಮೃತ್ಯುವಿನ ಪಾಶಿ ಇವನಿಗೆ ಬೀಳೋದಿಲ್ಲ ಅಂತ. ಮತ್ತೆ ಅವನು ಜರ ಮರಣ ರೂಪವಾಗಿರ್ತಕ್ಕಂಥ ಈ ಸಂಸಾರ ಚಕ್ರದೊಳಗ ಹ್ಮ್ ಅವನು ತಿರುಗಿ ಬರೋದಿಲ್ಲ ಅಂತ. ಹ್ಮ್ ಇದನ್ನ ಬಿಟ್ರೆ ಬೇರೆ ಮಾರ್ಗವೇ ಇಲ್ಲ ಅಂತ ಹೇಳ್ತಾರೆ. ಹ್ಮ್ ನಾಣ್ಯಪ್ಪಂತ ಏನಾಯಿವೆ ಅಂತಂದ್ರೆ ಏನು? ಹ್ಮ್ ಈ ಜ್ಞಾನ ಮಾರ್ಗವನ್ನು ಬಿಟ್ರೆ ಹ್ಮ್ ಮುಕ್ತಿಯನ್ನು ಹೊಂದಲಿಕ್ಕೆ ಬೇರೆ ಮಾರ್ಗನೇ ಇಲ್ಲ ಅಂತ ಹೇಳಿ ಹ್ಮ್ ನಮ್ಗೆ ಶ್ರುತಿನೇ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂತ. ಹ್ಮ್ ಈಗ ಭಾಷ್ಯದೊಳಗ ಆಚಾರ್ಯರು ಹೇಳ್ತಾ ಇದ್ದಾರೆ, ಏವಂ ಪ್ರಾಪ್ತೆ ಪ್ರತಿವಿಧತ್ತೆ. ಹೀಗೆ ಪೂರ್ವ ಪಕ್ಷ ಅನ್ನುವಂತಹದ್ದು ಬಂದಿದ್ದಾದರೆ ಹ್ಮ್ ಅದಕ್ಕೆ ನಾವು ಸಮಾಧಾನವನ್ನ ಹೇಳ್ತಾ ಇದ್ದೀವಿ. ಹ್ಮ್ ಅಧಿಕೋಪದೇಶಾತ್ತು ಬಾದರಾಯಣ ಶೈವಂ ತದ್ದರ್ಶನಾತ್. ಹ್ಮ್ ತು ಶಬ್ದ ಪಕ್ಷಂ ವಿಪರಿವರ್ತತೆ ಅಂತ. ಇಲ್ಲಿ ಪೂರ್ವ ಪಕ್ಷ ಅನ್ನುವಂಥದ್ದು ಈ ಪ್ರಕಾರವಾಗಿ ಮಂಡನೆಯನ್ನ ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ನಾವು ಉತ್ತರವನ್ನು ಹೇಳಬೇಕಲ್ಲ. ಹ್ಮ್ ಅಧಿಕೋಪದೇಶಾತ್ತು ಅನ್ನುವಂಥ ಸೂತ್ರದಿಂದ ಇಲ್ಲಿ ಆಚಾರ್ಯರು ಸಿದ್ಧಾಂತವನ್ನು ಹೇಳಿಕೆ ಹೊರಟಿದ್ದಾರೆ ಅಂತ. ಹ್ಮ್ ಯಾಕಂದ್ರೆ ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಹ್ಮ್ ಯದುಕ್ತಂ ಶೇಷತ್ವಾತ್ ಪುರುಷಾರ್ಥವಾದ ಹ್ಮ್ ಇತಿ ತನ್ನ ಉಪಪದ್ಯತೆ ಕಸ್ಮಾತ್ ಅಧಿಕೋಪದೇಶಾತ್. ಹ್ಮ್ ಇಲ್ಲಿ ಅಧಿಕವಾದ ಉಪದೇಶ ಅನ್ನುವಂತಹದ್ದನ್ನ ಮಾಡಿದ್ದರಿಂದ ಅಂತ ಹೇಳಿದ್ರಿ. ಇಲ್ಲಿ ಹ್ಮ್ ಅಲ್ಲಿ ತು ಶಬ್ದ ಅನ್ನೋದು ಒಂದು ಪೂರ್ವ ಪಕ್ಷವನ್ನ ನಿರಾಕರಣೆ ಮಾಡ್ತದೆ. ಹ್ಮ್ ಇಲ್ಲಿ ಶೇಷವಾಗಿರುವುದರಿಂದ ಹ್ಮ್ ಪುರುಷಾರ್ಥವಾದವಿದು ಅಂತ ಹ್ಮ್ ಶ್ರುತಿ ಎನ್ನುವಂತಹದ್ದು ಹೇಳಿದ್ರಲ್ಲ ಅಂತಂದ್ರೆ ಅದು ಹೊಂದೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಕರ್ಮಶೇಷ ಅಂತ ನಾವೊಂದು ಸಿದ್ಧಾಂತವನ್ನು, ಪುರುಷಾರ್ಥವಾದವಿದು ಅಂತ. ಹ್ಮ್ ಅಂದ್ರೆ ಕರ್ಮಶೇಷವಾಗಿರುವುದರಿಂದ ಇಲ್ಲಿ ಕರ್ಮಗಳು ಕೂಡ ಅದು ಪುರುಷಾರ್ಥ ಅನ್ನುವಂತಹದ್ದು ಆಗ್ತದಂತೇಳಿ
ಹ್ಮ್ ಹೇಳಿದ್ರಲ್ಲ ಅಂತಂದ್ರೆ ಅದು ಹೊಂದೋದಿಲ್ಲ ಅಂತ ಹೇಳಿ ಹ್ಮ್ ಆ ಪೂರ್ವ ಪಕ್ಷಿಯನ್ನ ಕುರಿತು ಹ್ಮ್ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಯದಿ ಸಂಸಾರಿ ಏವ ಆತ್ಮ ಶಾರೀರಃ ಕರ್ತಾ ಭೋಕ್ತಾ ಚ ಶರೀರ ಮಾತ್ರ ವ್ಯತಿರೇಕೇಣ ವೇದಾಂತೇಷು ಉಪದಿಷ್ಟಃ ಸ್ಯಾತ್ ತಥೋ ವರ್ಣಿತೇನ ಪ್ರಕಾರೇಣ ಫಲಶ್ರುತೇರರ್ಥವಾದತ್ವಂ ಸ್ಯಾತ್. ಇಲ್ಲಿ ಅಧಿಕೋಪದೇಶಾತ್ ಅಂತ ಅಂದ್ರೆ ಹೆಚ್ಚಿಗೆ ಉಪದೇಶ ಅನ್ನುವಂತಹದ್ದನ್ನ ಶ್ರುತಿಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ. ಇದು ಸಂಸಾರಿ ಏವ ಆತ್ಮ ಶಾರೀರ ಕರ್ತಾ ಭೋಕ್ತಾ ಚ. ಹ್ಮ್ ಇಲ್ಲಿ ಸಂಸಾರಿಯಾಗಿರ್ತಕ್ಕಂಥ ಯಾವ ಆತ್ಮ ಅದಾನಲ್ಲ, ಹ್ಮ್ ಬರಿಯ ಸಂಸಾರಿಯಾಗಿರ್ತಕ್ಕಂಥ ಆತ್ಮ ಅಂದ್ರೆ ಶಾರೀರನೇ ಇಲ್ಲಿ ಹ್ಮ್ ಅವನೇ ಕರ್ತೃ ಮತ್ತು ಭೋಕ್ತೃ ಆಗಿ ಹ್ಮ್ ಬರೀ ಶರೀರಕ್ಕಿಂತಲೂ ವ್ಯತಿರಿಕ್ತನಾಗಿರ್ತಕ್ಕಂಥ ಹ್ಮ್ ಅಲ್ಲಿ ಜೀವನೇ ವೇದಾಂತಗಳಲ್ಲಿ ಉಪದಿಷ್ಟನಾಗಿದ್ರ ಹ್ಮ್ ಅಲ್ಲಿ ಕೇವಲ ಕರ್ತೃ ಭೋಕ್ತೃ ಆಗಿರ್ತಕ್ಕಂಥ ಯಾವ ಸಂಸಾರಿ ಜೀವದಾನಲ್ಲ ಹ್ಮ್ ಅವನೇ ಶರೀರಕ್ಕಿಂತಲೂ ಭಿನ್ನನಾಗಿ ಇದ್ದಾನೆ ಅಂಥೇಳಿ ಹ್ಮ್ ಅಷ್ಟೇ ವೇದಾಂತಗಳಲ್ಲಿ ಉಪದೇಶ ಮಾಡಿದ್ರ ಹ್ಮ್ ಆಗ ಪೂರ್ವ ಪಕ್ಷದಲ್ಲಿ ವರ್ಣನ ಮಾಡಿರ್ತಕ್ಕಂಥ ರೀತಿಯಿಂದ ಹ್ಮ್ ಅಲ್ಲಿ ಫಲಶ್ರುತಿಯ ಅರ್ಥವಾದ ಅಂತ ಹೇಳ್ಬೋದಾಗಿತ್ತು. ಹ್ಮ್ ಅಲ್ಲಿ ಕೇವಲ ಸಂಸಾರಿಯಾಗಿರ್ತಕ್ಕಂಥ ಜೀವನ ವರ್ಣನೆಯನ್ನ ಮಾತ್ರ ಮಾಡಿಲ್ಲಲ್ಲಿ ಹ್ಮ್ ಕೃತಿಗಳಲ್ಲಿ. ಹ್ಮ್ ಅಲ್ಲಿ ಅಸಂಸಾರಿಯಾಗಿರ್ತಕ್ಕಂಥ ಆತ್ಮನ ಬಗ್ಗೆಯೂ ಕೂಡ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಬ್ರಹ್ಮನ ವಿಚಾರವೂ ಕೂಡ ಇದೆ ಅಂತಲ್ಲಿ. ಹ್ಮ್ ಬರಿಯ ಸಂಸಾರಿಯಾಗಿರ್ತಕ್ಕಂಥ ಯಾವ ಶಾರೀರ ಅಂದ್ರೆ ಶರೀರದಲ್ಲಿ ಇರ್ತಕ್ಕಂಥವನೇ ಶಾರೀರ ಅಂತ, ಹ್ಮ್ ಅವನು ಕರ್ತೃ ಭೋಕ್ತೃ ಆಗಿದ್ದಾನೆ, ಹ್ಮ್ ಅವನು ಮತ್ತು ಶರೀರಕ್ಕಿಂತಲೂ ಭಿನ್ನನೂ ಕೂಡ ಆಗಿದ್ದಾನೆ ಅಂತ. ಹ್ಮ್ ಹಿಂಗ ವೇದಾಂತಗಳಲ್ಲಿ ಉಪದಿಷ್ಟನಾಗಿದ್ರ ಇಷ್ಟ ಮಾತ್ರ ಉಪದೇಶವನ್ನ ಮಾಡಿದ್ದಾಗಿದ್ರ ಹ್ಮ್ ಆಗ ಪೂರ್ವ ಪಕ್ಷದಲ್ಲಿ ಹೇಳಿರ್ತಕ್ಕಂಥ ಹ್ಮ್ ಯಾವ ರೀತಿಯಿಂದ ಅಲ್ಲಿ ಫಲಶ್ರುತಿ ಅನ್ನುವಂತಹದ್ದು ಅರ್ಥವಾದ ಅಂಥೇಳಿ ನಾವು ಹೇಳಬಹುದಾಗಿತ್ತು ಅಂತ ಹ್ಮ್ ಆಚಾರ್ಯರು ಹೇಳ್ತಾ ಇದ್ದಾರೆ. ಆತ್ಮ ಶಾರೀರಾತ್ ಆತ್ಮನಃ ಸಂಸಾರಿ ಈಶ್ವರಃ ಕರ್ತೃ ಅಧಿಕಸ್ತಾವತ್ ಶಾರೀರಾತ್ ಆತ್ಮನಃ ಸಂಸಾರಿ ಈಶ್ವರಃ ಕರ್ತೃತ್ವಾದಿ ಸಂಸಾರಿ ಧರ್ಮರಹಿತಃ ಅಪಹತ ಪಾಪ್ಮತ್ವಾದಿ ವಿಶೇಷಣಃ ಪರಮಾತ್ಮ ವಿದ್ಯತ್ವೇನ ಉಪದಿಶ್ಯತೆ ವೇದಾಂತೇಶು. ವೇದಾಂತೇಶು ಅಂತಂದ್ರೆ ವೇದಾಂತದ ಉಪನಿಷತ್ತುಗಳಲ್ಲಿ ಅಂತ ಅಲ್ಲಿ ಅಧಿಕವಾಗಿ ಏನು ಉಪದೇಶ ಮಾಡಿದ್ದಾರೆ ಅಂತಂದ್ರೆ ಹ್ಮ್ ಶಾರೀರಾತ್ ಆತ್ಮನಃ ಅಸಂಸಾರಿ. ಶಾರೀರಾತ್ ಅಂದ್ರೆ ಇಲ್ಲಿ ಶರೀರದಲ್ಲಿ ಇರುವವನು ಶಾರೀರ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಹ್ಮ್ ಶರೀರ ಭವ ಶಾರೀರ ಅಂತ ಇಲ್ಲಿ ಆ ಮೊದಲನೇದಾಗಿ ಹೇಳ್ತಾರೆ. ಶಾರೀರಕ್ಕಿಂತಲೂ ಅಧಿಕನಾಗಿರ್ತಕ್ಕಂಥವನು ಯಾರು? ಅಸಂಸಾರಿಯಾಗಿರ್ತಕ್ಕಂಥ ಈಶ್ವರ. ಹ್ಮ್ ಈ ಜೀವನಿಗಿಂತಲೂ ಅಧಿಕವಾಗಿ ಯಾವದನ? ಈಶ್ವರದಾನ, ಅವನು ಅಸಂಸಾರಿ. ಹ್ಮ್ ಇಲ್ಲಿ ಜೀವ ಸಂಸಾರಿ ಅಂತ ಇಟ್ಕೊಳ್ರಿ ನೀವು. ಇಲ್ಲಿ ಅಸಂಸಾರಿಯಾಗಿರ್ತಕ್ಕಂಥ ಈಶ್ವರನದಾನಲ್ಲ, ಹ್ಮ್ ಅವನಿಗೆ ಕರ್ತೃತ್ವಾದಿ ಸಂಸಾರ ಧರ್ಮಗಳದಾವೇನು ಅಂತಂದ್ರೆ ಹ್ಮ್ ಇಲ್ಲ. ಈಶ್ವರ ಅವನು ಕರ್ತಾನೂ ಅಲ್ಲ ಮತ್ತು ಭೋಕ್ತಾನೂ ಅಲ್ಲ ಅಂತ. ಅವನು ಕರ್ತೃತ್ವಾದಿ ಸಂಸಾರ ಧರ್ಮರಹಿತನಾಗಿದ್ದಾನೆ ಅಂತ. ಮತ್ತು ಅಪಹತ ಪಾಪತ್ವಾದಿ ವಿಶೇಷಣಗಳುಳ್ಳವನು, ಅವನಲ್ಲಿ ಯಾವುದೇ ಪಾಪಾದಿಗಳು ಇಲ್ಲ ಅಂಥೇಳಿ ಈ ಒಂದು ವಿಶೇಷಣವುಳ್ಳವನು ಅಂಥೇಳಿ ಪರಮಾತ್ಮನೇ, ನಾವು ಅವನನ್ನೇ ವೇದ್ಯ ಅಂತಂದ್ರೆ ತಿಳ್ಕೊಳ್ಬೇಕು ಅಂತ. ನಾವು ಪರಮಾತ್ಮನ್ನೇ ಅರಿಬೇಕಾಗ್ಯದ ಇಂಥ ಪರಮಾತ್ಮನನ್ನೇ ಅಂತೇಳಿ ಹಿಂಗ ವೇದಾಂತಗಳಲ್ಲಿ ಉಪದೇಶ ಅನ್ನುವಂತಹದ್ದನ್ನ ಮಾಡಿದಾರಲ್ಲ ಅಂತ ಇಲ್ಲಿ ಆಚಾರ್ಯರು ಪೂರ್ವ ಪಕ್ಷಿಯನ್ನ ಕುರಿತು ಹೇಳ್ತಾ ಇದ್ದಾರೆ. ಅದರಿಂದ ಅಧಿಕಸ್ತಾವತ್ ಶಾರೀರಾತ್ ಆತ್ಮನಃ ಅಸಂಸಾರಿ ಈಶ್ವರ ಕರ್ತೃತ್ವಾದಿ ಸಂಸಾರ ಧರ್ಮರಹಿತ. ಇಲ್ಲಿ ಶಾರೀರಾತ್ ಆತ್ಮನಃ ಅಂದ್ರೆ ಇಲ್ಲಿ ಜೀವನಿಗಿಂತಲೂ ಭಿನ್ನವಾಗಿರತಕ್ಕಂಥ ಯಾವ ಬೇರೆ ಆಗಿರ್ತಕ್ಕಂಥ ಯಾವ ಅಸಂಸಾರಿ ಈಶ್ವರ ಇದಾನಲ್ಲ, ಅವನು ಕರ್ತೃತ್ವಾದಿ ಸಂಸಾರಿ ಧರ್ಮರಹಿತನಾಗಿದ್ದಾನೆ. ಅವನಲ್ಲಿ ಯಾವುದೇ ಪಾಪಾದಿ ದೋಷಗಳು ಇಲ್ಲ ಅಂತೇಳಿ ವಿಶೇಷಣದಿಂದ ಅಲ್ಲಿ ನಾವು ಅರ್ಥಕೊಳ್ಬೇಕಾಗಿರ್ತಕ್ಕಂಥದ್ದು ಯಾರನ್ನ? ಪರಮಾತ್ಮನನ್ನೇ ಅಂತ. ವಿದ್ಯತ್ವೇನ ಉಪದಿಶ್ಯತೆ,
ಅವನನ್ನ ನಾವು ಅರ್ಥಕೊಳ್ಬೇಕಾಗ್ಯದ. ಹ್ಮ್ ಇಲ್ಲಿ ಈ ಆತ್ಮ ಅಂತ ಏನದಲ್ಲ ಶರೀರದೊಳಗಿರ್ತಕ್ಕಂಥ ಜೀವಾತ್ಮ ಅಂತ ನಾವು ಕರಿತೀವಲ್ಲ, ಆ ಜೀವಾತ್ಮನು ಆ ಈಶ್ವರನ ಸ್ವರೂಪನದಾನಂತ ಅವನು. ಹ್ಮ್ ಅವನು ಜೀವ ಏನು ಬೇರೆ ಅಲ್ಲ, ಹ್ಮ್ ಅವನು ಈಶ್ವರನ ಸ್ವರೂಪನೇ ಇದಾನ ಅಂತೇಳಿ ವೇದಾಂತಗಳಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ ಅಂತ. ನ ಚ ತದ್ ವಿಜ್ಞಾನಂ ಕರ್ಮಣಾಂ ಪ್ರವರ್ತಕಂ ಭವತಿ ಪ್ರತ್ಯುತ ಕರ್ಮಾಣಿ ಉಚ್ಛಿನಂತಿ ಇತಿ ಚ ವಕ್ಷತಿ ಉಪಮರ್ದಂ ಚ ಇತ್ಯತ್ರ. ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ಅವರು, ನಚ ತದ್ ವಿಜ್ಞಾನಂ ಕರ್ಮಣಾಂ ಪ್ರವರ್ತಕಂ ಭವತಿ. ಹ್ಮ್ ತದ್ ವಿಜ್ಞಾನಂ, ತತ್ ಅಂದ್ರೆ ಯಾವುದು? ಆ ಪರಮಾತ್ಮನ ಜ್ಞಾನ ಅಂತ. ನಾವು ಯಾಕಂದ್ರೆ ವೇದಾಂತಗಳಲ್ಲಿ ಅವನನ್ನೇ ನಾವು ಅರ್ಥಕೊಳ್ಬೇಕು ಅಂತ ಉಪದೇಶ ಮಾಡಿದ್ದಾರೆ. ಆದರೆ ಆ ಆತ್ಮನ ವಿಜ್ಞಾನ ಅನ್ನುವಂತಹದ್ದು ಅದು ಕರ್ಮಗಳಿಗೆ ಪ್ರವರ್ತಕ ಆಗಲಾರದು ಅಂತ. ಹ್ಮ್ ನಾವು ಆ ಈಶ್ವರನ ಸಂಸರಿಯಾಗಿರ್ತಕ್ಕಂಥ ಈಶ್ವರನ ಪರಮಾತ್ಮನ ಧ್ಯಾನ ಮಾಡ್ಕೋತೇವಲ್ಲ, ಹ್ಮ್ ಅಂದ್ರೆ ಇಲ್ಲಿ ಜೀವನು ಬ್ರಹ್ಮರೂಪನೇ ಇದ್ದಾನೆ, ಹ್ಮ್ ಅವನಕ್ಕಿಂತಲೂ ಬೇರೆ ಅಲ್ಲ ಅಂತ ಹೇಳಿ ಹ್ಮ್ ಅಲ್ಲಿ ಆತ್ಮನ ಒಂದು ವಿಜ್ಞಾನ ಅಂದ್ರೆ ವಿಶೇಷವಾದ ಜ್ಞಾನ ಅನ್ನುವಂತಹದ್ದು ಹ್ಮ್ ಅದು ಕರ್ಮಗಳಿಗೆ ಪ್ರವರ್ತನ ಆಗಲಾರದು ಅಂತ. ಅದು ಕರ್ಮಗಳಲ್ಲಿ ತೊಡಗಿಸುವುದಿಲ್ಲ ಅದು. ಹ್ಮ್ ಅದ್ರ ಬದಲು ಅದು ಕರ್ಮಗಳನ್ನ ಬಾಧಿಸಿಬಿಡ್ತದ ಅಂತ. ಹ್ಮ್ ಯಾಕಂದ್ರೆ ಕರ್ಮ ನಡಿಬೇಕು ಅಂತಂದ್ರೆ ದೇಹಾಭಿಮಾನ ಇರಬೇಕು. ಹ್ಮ್ ದೇಹವೇ ನಾನು ಅಂತಂದಾಗ, ಹ್ಮ್ ನಾನು ಪರಮಾತ್ಮಕ್ಕಿಂತಲೂ ಭಿನ್ನ ಅದೀನಿ ಅಂತಂದಾಗ, ಹ್ಮ್ ಮತ್ತು ಭೋಗಗಳಲ್ಲಿ ಸುಖ ಅದ ಅಂತ ತಿಳ್ಕೊಂಡಾಗ ಹ್ಮ್ ಅಲ್ಲಿ ಕರ್ಮಗಳು ಘಟಿಸ್ತಾ ಇದ್ದಾವೆ ಅಂತ. ಹ್ಮ್ ಆದ್ರೆ ಇಲ್ಲಿ ಜ್ಞಾನ ಅನ್ನುವಂಥದ್ದು ಏನ್ ಮಾಡ್ತದ? ನಾನು ದೇಹವಲ್ಲ, ನಾನು ಇಂದ್ರಿಯವಲ್ಲ, ಬುದ್ಧಿ ಅಲ್ಲ, ಹ್ಮ್ ಇದು ಉಪಾಧಿಯಾಗಿರ್ತಕ್ಕಂಥದ್ದು, ಉಪಾಧರ್ಮಗಳು ನನಗಿಲ್ಲ, ನಾನು ಕೇವಲ ಶುದ್ಧ ಚೇತನ ಸ್ವರೂಪದೀನಿ, ನಾ ಪ್ರತ್ಯೇಕಾತ್ಮ ಸ್ವರೂಪದೀನಿ ಅದನ್ನ ಅಂತೇಳಿ ಹ್ಮ್ ಈ ಪ್ರಕಾರವಾಗಿರ್ತಕ್ಕಂಥ ಜ್ಞಾನ ಏನ್ ಮಾಡ್ತದದು? ಕರ್ಮಗಳನ್ನ ಬಾಧಿಸ್ತದ ಅಂತ. ಹ್ಮ್ ಅದನ್ನ ಉಪಮರ್ದಂಚ ಅನ್ನುವಂಥದ್ರಲ್ಲಿ ಸೂತ್ರದೊಳಗ ಹ್ಮ್ ಅದನ್ನ ನಾವು ಮುಂದೆ ಹೇಳ್ತಾ ಇದ್ದೀವಿ ಅಂತ ಹೇಳಿ ಹೇಳಿದ್ರು. ಆದ್ದರಿಂದ ಇಲ್ಲಿ ಶ್ರುತಿ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಅವರು. ಹ್ಮ್ ತಸ್ಮಾತ್ ಪುರುಷಾರ್ಥ ಅತಃಶಬ್ದಾತ್. ಇಲ್ಲಿ ಮೊದಲನೇ ಸೂತ್ರ, ಪುರುಷಾರ್ಥ ಅನ್ನುವಂಥದ್ದು ಅಂದ್ರೆ ಮೋಕ್ಷ ಅನ್ನುವಂಥದ್ದು ಅತಃಶಬ್ದಾತ್, ಹ್ಮ್ ಇದರಿಂದಲೇ ಅಂದ್ರೆ ಜ್ಞಾನದಿಂದಲೇ ಅಂತ. ಹ್ಮ್ ಇತಿ ಯನ್ಮತಂ ಭಗವತಃ ಬಾದರಾಯಣಸ್ಯ ತತ್ ತಥೈವ ತಿಷ್ಠತಿ ಅಂತ. ಹ್ಮ್ ಇಲ್ಲಿ ಭಗವಂತರಾಗಿರ್ತಕ್ಕಂಥ ಬಾದರಾಯಣರು ಯಾವುದನ್ನ ಅಲ್ಲಿ ಹೇಳಿದಾರಲ್ಲ, ಹ್ಮ್ ತಥೇಷ್ಟತಿ ನ ಶ್ರೇಷ್ಠತ್ವ ಪ್ರವೃತ್ತಿಭಿಃ ಹೇತ್ವಾಭಾಸೈಶ್ಚಲ ಚಾಲಯಿತುಂ ಶಕ್ಯತೆ ಅಂತ. ಹ್ಮ್ ತಥಾ ಹಿ ತಮ್ ಅಧಿಕಂ ಶಾರೀರಾತ್ ಈಶ್ವರಂ ಆತ್ಮಾನಂ ದರ್ಶಯಂತಿ ಶ್ರುತಯಃ ಯಃ ಸರ್ವಜ್ಞ ಸರ್ವವಿತ್ ವಿಷಾದಸ್ಮಾದ್ ವಾತಪ್ಪವತೆ ಮಹದ್ಭಯಂ ವಜ್ರಮುದ್ಗತಂ ಏತಸ್ಯ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ತದೇಕ್ಷತ ಬಹುಶ್ಯಾಯಾಂ ಪ್ರಜಾಯೇತಿ ತತ್ತೇಜ ಅಸೃಜತ ಇತ್ತೇವ ಮಾಧ್ಯಾಹ. ಹ್ಮ್ ನೋಡಿ, ಇಲ್ಲಿ ಅನೇಕ ಶ್ರುತಿಗಳನ್ನ ಇಲ್ಲಿ ಪ್ರಮಾಣವಾಗಿ ಕೊಡ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ಇಲ್ಲಿ ಕೇವಲ ಆತ್ಮಜ್ಞಾನವೇ ಮುಕ್ತಿಗೆ ಕಾರಣ ಅನ್ಲಿಕ್ಕೆ ಹ್ಮ್ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಅಲ್ಲಿ ಆಚಾರ್ಯರು ಇಲ್ಲಿ ಶ್ರುತಿಗಳನ್ನ ಕೊಟ್ಟು ಹೇಳಿದ್ರವರು. ಹ್ಮ್ ಯಾಕಂದ್ರೆ ಇದು ಪುರುಷಾರ್ಥ ವಿದ್ಯೆಯಿಂದಲೇ ಆಗ್ತದ ಅಂತ. ಹ್ಮ್ ಯಾಕೆ ಆ ರೀತಿಯಾದ ಶ್ರುತಿ ಅನ್ನುವಂತಹದ್ದು ಹ್ಮ್ ಇದು ಭಗವಂತರಾಗಿರ್ತಕ್ಕಂಥ ಹ್ಮ್ ಬಾದರಾಯಣ ಅಂದ್ರೆ ವ್ಯಾಸ ಮಹರ್ಷಿಗಳ ಮತ ಅಂತ. ಹ್ಮ್ ಯಾಕಂದ್ರೆ ಅಲ್ಲಿ ಶೇಷತ್ವೇ ಮೊದಲಾಗಿರ್ತಕ್ಕಂಥ ಹೇತ್ವಾಭಾಸಗಳಿಂದ ಅದನ್ನ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಹ್ಮ್ ಇಲ್ಲಿ ಕರ್ಮಶೇಷ ಅಂತ ಹೇಳಿದ್ರಲ್ಲ, ಹ್ಮ್ ಆ ಮೊದಲಾಗಿರ್ತಕ್ಕಂಥ ಅವು ಹೇತ್ವಾಭಾಸ ಅಂದ್ರೆ ಏನು? ಹ್ಮ್ ಕಾರಣದಂತೆ ತೋರ್ತಾ ಇದ್ದಾವೆ, ಅದು ನಿಜವಾದ ಕಾರಣಗಳಲ್ಲ ಅಂತ. ಅವುಗಳಿಂದ ಅದನ್ನ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಆದ್ದರಿಂದ ಇಲ್ಲಿ ಹ್ಮ್ ಶಾರಣಿಗಿಂತಲೂ ಅಧಿಕವಾಗಿರ್ತಕ್ಕಂಥ ಯಾವ ಈಶ್ವರ ಅದಾನಲ್ಲ, ಹ್ಮ್ ಅವನನ್ನ ಇಲ್ಲಿ ಯಾವನು ಸರ್ವಜ್ಞನು ಸರ್ವವಿದನು ಅಂತ ಹೇಳಿ, ಹ್ಮ್ ಎಸ್ ಸರ್ವಜ್ಞ ಸರ್ವವಿತ ಅಂತ ಹೇಳಿದ್ರಲ್ಲ ಶ್ರುತಿ ಹೇಳತ್ತಲ್ಲಿ ಮುಂಡಕೋಪನಿಷತ್ತು. ಯಾವನು ಸರ್ವಜ್ಞದಾನ, ಯಾವ ಸರ್ವವಿತ್ತದಾನೋ, ಹ್ಮ್ ಆಮೇಲೆ ಇವನ ಭಯದಿಂದ ಅಸ್ಮಾದ್ ವಾತಪ್ಪವತೆ ಅಂತ, ಹ್ಮ್ ಅಂದ್ರೆ ಇವನು ಭಯದಿಂದ ವಾಯು ಕೂಡ ಅಲ್ಲಿ ಬೀಸ್ತಾ ಇದ್ದಾನೆ ಅಂತ. ಹ್ಮ್ ಆಮೇಲೆ ಅಲ್ಲಿ ದೊಡ್ಡ ಭಯವಾಗಿ ಅದು ಎತ್ತಿದ ವಜ್ರದಂತೆ ಇರತಕ್ಕಂತ ಹ್ಮ್ ಅಂತ ಹೇಳಿ ಅಲ್ಲಿ ಶ್ರುತಿ ಕಠೋಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದ. ಹೌದು.
ಆಮೇಲೆ ಇಲ್ಲಿ ಗಾರ್ಗಿ ಈ ಅಕ್ಷರದ ಪ್ರಶಾಸನದಲ್ಲಿ ಸೂರ್ಯಚಂದ್ರ ನಿಂತಿರ್ತಾ ಇದ್ದಾರೆ ಅಂತ. ಹ್ಮ್ ಅಂದ್ರೆ ಆ ಪರಮಾತ್ಮನ ಒಂದು ಅಧೀನದೊಳಗನ ಸೂರ್ಯಚಂದ್ರಾದಿಗಳು ಕೂಡ ಬೆಳಗ್ತಾ ಇದ್ದಾರಂತ. ಹ್ಮ್ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ. ಏತಸ್ಯ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಅಂತಂದ್ರೇನು, ಅಕ್ಷರದ ಒಂದು ಶಾಸನದೊಳಗನ, ಅಕ್ಷರ ಅಂದ್ರೆ ಬ್ರಹ್ಮ ಪರಮಾತ್ಮ, ಹ್ಮ್ ಇಲ್ಲಿ ಸೂರ್ಯಚಂದ್ರಾದಿಗಳು ಕೂಡ ಹ್ಮ್ ಅವನ ಪ್ರಶಾಸನದೊಳಗ ನಡೀತಾ ಇದ್ದಾರಂತದು. ಹ್ಮ್ ತದಕ್ಷತ ಬಹುಶಾಯಾಂ ಪ್ರಜಯೇತಿ ತತ್ತೇಜ ಸೃಜತ. ಹ್ಮ್ ಅಲ್ಲಿ ಪರಮಾತ್ಮಲ್ಲಿ ಏನ್ ಸಂಕಲ್ಪ ಆಯ್ತು, ನಾನು ಬಹುರೂಪಿ ಆಗಬೇಕು ಅನ್ನುವಂತ ಹ್ಮ್ ಒಂದು ಸಂಕಲ್ಪ ಅನ್ನುವಂತಹದ್ದು ಪರಮಾತ್ಮಲ್ಲಿ ಆಯ್ತು ಅಂತ ಹೇಳಿ ಹ್ಮ್ ಈಗ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ. ಹ್ಮ್ ಅವನು ತೇಜಸ್ಸನ್ನ ಸೃಷ್ಟಿಸಿದ ಅಂತೇಳಿ. ಹ್ಮ್ ಯತ್ತು ಪ್ರಿಯಾದಿ ಸಂಶೋಷಿತಸ್ಯ ಸಂಸಾರಿಣ ಏವ ಆತ್ಮನೋ ವೇದ್ಯತೆಯ ಅನುಕರ್ಷಣಂ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮವರೇ ದ್ರಷ್ಟವ್ಯ ಯಹ ಪ್ರಾಣೇನ ಪ್ರಾಣೇತಿ ಸತ ಆತ್ಮ ಸರ್ವಾಂತರಃ ಏಷ ಕ್ಷಣೇ ಪುರುಷೋ ದೃಶ್ಯತೆ ಇತ್ಯುಪಕ್ರಮ್ಯ. ನೋಡಿ, ಇಲ್ಲಿ ಅನೇಕ ಶ್ರುತಿಗಳ ಒಂದು ಪ್ರಮಾಣವನ್ನ ಹ್ಮ್ ಆಚಾರ್ಯರು ನಮಗಲ್ಲಿ ಕೊಡ್ತಾ ಇದ್ದಾರೆ ಅಂತ. ಅಂದ್ರೆ ಗಾರ್ಗೆ ಅಕ್ಷರ ಪ್ರಶಾಸನೆ ಸೂರ್ಯಚಂದ್ರ ನಿಂತಿರ್ತಾರಂತ ಹೇಳಿದ್ರು. ಹ್ಮ್ ಅದು ನಾನು ಬಹು ಆಗ್ತೀನಿ ಅಂತೇಳಿ ನಾನು ಅಂದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿದ ಅಂತ ಅಲ್ಲಿನೂ ಕೂಡ ಹೇಳೈತಿ. ಹ್ಮ್ ತೇಜಸ್ಸನ್ನ ಅಲ್ಲಿ ಆತ್ಮನ ಈಶ್ವರನೇ ಸೃಷ್ಟಿ ಮಾಡಿದ ಅಂತ ಶ್ರುತಿಗಳು ಕಂಡು ಬರ್ತಾ ಇದ್ದಾವೆ. ಹ್ಮ್ ಈ ಆತ್ಮನ ಕಾಮಕ್ಕಾಗಿ ಎಲ್ಲವೂ ಪ್ರಿಯವಾಗಿರ್ತದಂತ. ಹ್ಮ್ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಹ್ಮ್ ಅಂತೇಳಿ ಹೀಗೆ ಶ್ರುತಿ ಅನ್ನುವಂತಹದ್ದು ಕೂಡ ಅಲ್ಲಿ ಚಾಂದೋಗ್ಯೋಪನಿಷತ್ತಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ಹ್ಮ್ ಅಂದ್ರೆ ಅಂತ ಆತ್ಮನೇ ದರ್ಶನ ಮಾಡ್ಕೊಳ್ಬೇಕು ಅಂದ್ರೆ ಆತ್ಮನೇ ದ್ರಷ್ಟವ್ಯ ಮಂತವ್ಯ ಅಂತೇಳಿ ಹೀಗೆ ಇದ್ರ ಬೃಹದಾರಣ್ಯಕೋಪನಿಷತ್ನಲ್ಲಿ ಯಾಜ್ಞವಲ್ಕ್ಯರು ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಆ ಬಳಿಕ ಯತ್ ಪ್ರಾಣೇನ ಪ್ರಾಣೀತಿ ಹ್ಮ್ ಅಂದ್ರೆ ಯಾವನ ಒಂದು ಪ್ರಾಣದಿಂದ ಹ್ಮ್ ಇವು ಪ್ರಾಣಿಸ್ತಾ ಇದ್ದಾವೆಯೋ, ಹ್ಮ್ ಯಹ ಪ್ರಾಣೇನ ಪ್ರಾಣಿತಿ ಸತ ಆತ್ಮ ಸರ್ವಾಂತರಃ ಅಂತ. ಹ್ಮ್ ಅಂದ್ರೆ ಪರಮಾತ್ಮನ ಒಂದು ಇದರಲ್ಲಿಂದನೇ ಇವೆಲ್ಲ ಉಸಿರಾಟಗಳನ್ನು ಮಾಡ್ತಾ ಇದ್ದಾವೆ ಅಂತೆ ಪ್ರಾಣಾದಿಗಳು. ಹ್ಮ್ ಇವೆಲ್ಲವೂ ಕೂಡ ಕ್ರಿಯಾದಿಗಳನ್ನ ಮಾಡಬೇಕಾಗಿತ್ತು ಅಂತಂದ್ರೆ ಹ್ಮ್ ಆ ಪರಮಾತ್ಮನ ಸತ್ತಾ ಮೂಲಕವಾಗಿಲ್ಲ. ಹ್ಮ್ ಯಾವನು ಪ್ರಾಣದಿಂದ ಪ್ರಾಣನ ಮಾಡ್ತಾ ಇದ್ದಾನೋ ಹ್ಮ್ ಅವನೇ ಇನ್ನ ಸರ್ವಾಂತರ ಆಗಿರ್ತಕ್ಕಂಥ ಆತ್ಮ ಅಂತ ಹೇಳಿ. ಹ್ಮ್ ಮತ್ತೆ ಏಷು ಅಕ್ಷಿಣಿ ಪುರುಷಃ, ಹ್ಮ್ ಕಣ್ಣಲ್ಲಿ ಯಾವ ಪುರುಷನ ಕಾಣ್ತಾ ಇದ್ದಾನಲ್ಲ ಅಂತ ಹೇಳಿ ಹ್ಮ್ ಈ ರೀತಿ ಉಪಕ್ರಮ ಅನ್ನುವಂತಹದ್ದನ್ನ ಮಾಡಿ ಹ್ಮ್ ಮತ್ತೆ ಇವನು ನಿನಗೆ ಮತ್ತೆ ಅನುವ್ಯಾಖ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೀಗೆ ಹ್ಮ್ ಅಲ್ಲಿ ಪ್ರಿಯ ಸಂಚಿತವಾಗಿರ್ತಕ್ಕಂಥ ಸಂಸಾರಿ ಆಗಿರ್ತಕ್ಕಂಥ ಆತ್ಮನನ್ನೇ ಹ್ಮ್ ವೇದ್ಯ ಅಂತ ಹೇಳಿ ಅನುಕರ್ಷಣ ಮಾಡಿ ಹೇಳಿದೆಯಲ್ಲ ಅಂತಂದ್ರೆ ಹ್ಮ್ ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ಆ ಮಹಾಭೂತದ ನಿಶ್ವಾಸವೇ ಈ ಋಗ್ವೇದ. ಹ್ಮ್ ಯಾವನು ಹಸಿವು ಬಾಯಾರಿಕೆಗಳನ್ನ, ಶೋಕವನ್ನ, ಮೋಹವನ್ನ, ಮುಪ್ಪನ್ನ, ಮರಣವನ್ನ ಹ್ಮ್ ಮೀರಿದಾನೆಯೋ ಅಂತ ಹೇಳಿ ಹ್ಮ್ ಈಗ ಅಲ್ಲಿ ಶ್ರುತಿಗಳು ಈ ಪ್ರಕಾರವಾಗಿ ಅಲ್ಲಿ ನಮಗೆ ಹೇಳ್ಕೊಂಡು ಬಂದಿದ್ದಾವೆ ಅಂತ. ಹ್ಮ್ ಏಷಕ್ಷಿಣಿ ಪುರುಷ ದೃಶ್ಯತೆ ಇತ್ಯುಪಕ್ರಮ್ಯ ಏತಂ ತ್ವೇವತೆ ಭೂಯೋ ಅನುವ್ಯಾಖ್ಯಾಶಾಮಿ ಇತ್ಯೇವಮಾದಿಷು ತದಪಿ ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತದ್ಯದೃಗ್ವೇದಃ ಯೋ ಅಶನಾಯ ಪಿಪಾಸೆ ಶೋಕಂ ಮೋಹಂ ಜರಾಮೃತ್ಯುಮೇತಿ. ಅಂದ್ರೆ ಯಾವನು ಅಶನ ಅಂತಂದ್ರೆ ಏನು, ಹಸಿವು ಬಾಯಾರಿಕೆಗಳಿಂದ ರಹಿತನಾಗಿದ್ದಾನೆಯೋ, ಹ್ಮ್ ಶೋಕ ಮೋಹಂ ಜರಾಂ ಮೃತ್ಯು ಮತ್ತೇತಿ. ಹ್ಮ್ ಈ ಶೋಕ ಮೋಹ ಜರ ಅಂದ್ರೆ ಮುಪ್ಪು ಹ್ಮ್ ಮೊದಲಾದವುಗಳನ್ನ ಯಾವನು ದಾಟಿದಾನೆಯೋ ಅಂತ. ಹ್ಮ್ ಹಸಿವು ಬಾಯಾರಿಕೆಗಳನ್ನ, ಶೋಕವನ್ನ, ಮೋಹವನ್ನ, ಹ್ಮ್ ಮುಪ್ಪನ್ನ, ಮರಣವನ್ನ ಯಾವನು ಮೀರಿದಾನೆಯೋ ಹ್ಮ್ ಮತ್ತು ಹೆಚ್ಚಿನ ಜ್ಯೋತಿಯನ್ನ ಸೇರಿಸಿಕೊಂಡು ತನ್ನ ರೂಪದಿಂದ ಯಾವನು ಸಿದ್ಧನಾಗಿದ್ದಾನೆಯೋ ಅವನೇ ಉತ್ತಮ ಪುರುಷ ಅಂತ ಹೇಳಿ ಹೀಗೆ ಇಲ್ಲಿ ಈ ವಾಕ್ಯಗಳಿಂದ ವಾಕ್ಯಶೇಷಗಳಿಂದ ಹ್ಮ್ ಹೆಚ್ಚಿನ ಒಂದು ಉಪದೇಶವನ್ನ ಮಾಡಬೇಕನ್ನುವಂತ ಅಲ್ಲಿ ವಿವಕ್ಷೆ ಅನ್ನುವಂಥದ್ದು ಇರುವುದರಿಂದಲೇ ಹ್ಮ್ ಇಲ್ಲಿಬ್ಬರಿಗೂ ಅತ್ಯಂತ ಅಭೇದವನ್ನೇ ಹೇಳುವಂತ ಅಭಿಪ್ರಾಯದಿಂದ ಆಡಿರ್ತಕ್ಕಂಥ ಮಾತು ಅಂತ ಹ್ಮ್ ಇಲ್ಲಿ ಆಚಾರ್ಯ ಅಭಿಪ್ರಾಯವನ್ನ ಅಲ್ಲಿ ತೋರಿಸ್ಕೊಂಡು ಬಂದರು. ಹ್ಮ್ ಪರಂ ಜ್ಯೋತಿ ಪುರುಷಂ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಸ್ಪದ್ಯತೆ ಸ ಉತ್ತಮ ಪುರುಷಃ ಇತ್ಯೇವಮಾದಿಭಿರ್ವಾಕ್ಯಶೇಷೈ ಸತ್ಯಾಮೇವ ಅಧಿಕೋಪದೀಕ್ಷಾಯಾಂ ಅತ್ಯಂತ ಅಭೇದ ಅಭಿಪ್ರಾಯಂ ಇತ್ಯವಿರೋಧಃ
ಪಾರಮೇಶ್ವರಮೇವ ಹಿ ಶಾರೀರಸ್ಯ ಪಾರಮ ಸ್ವರೂಪಂ. ಇಲ್ಲಿ ಶಾರೀರಸ್ಯ ಅಂದ್ರೆ ಜೀವನ ಒಂದು ಸ್ವರೂಪ, ಪಾರಮಾರ್ಥಿಕ ಸ್ವರೂಪ ಯಾವುದು ಅಂತಂದ್ರೆ ಪಾರಮೇಶ್ವರಮೇವ ಅಂದ್ರೆ ಪರಮೇಶ್ವರನೇ ಇಲ್ಲಿ ಜೀವನ ಪಾರಮಾರ್ಥಿಕ ಸ್ವರೂಪ ಆಗೈತಿ ಅಂತ. ಜೀವನ ಪಾರಮ ಸ್ವರೂಪ ಯಾವುದು? ಪರಮೇಶ್ವರನೇ ಅಂತ. ಉಪಾಧಿಕೃತಂ ತು ಶಾರೀರತ್ವಂ. ಮತ್ತೆ ಅಲ್ಲಿ ಜೀವ ಸಂಸಾರಿ ಅಂತ ಕರೀತಾರಲ್ಲ ಅಂತಂದ್ರೆ ಅದು ಉಪಾಧಿಕೃತಂ, ಉಪಾದಿಯಿಂದ ಆದದ್ದು ಅಂತ. ಶರೀರಾದಿಗಳ ಉಪಾದಿಯಿಂದ ಅವನು ಜೀವ ಅಂತ ಕರೆಸಿಕೊಂಡಿದ್ದಾನೆ ಅಂತ. ತತ್ವಮಸಿ ಅಂದ್ರೆ ನೀನೇ ಬ್ರಹ್ಮನಾಗಿದ್ದೀಯಾ ಅಂತ. ನಾಣ್ಯತ ಅಥೋ ಅಸ್ತಿ ದ್ರಷ್ಟ, ಇವನಕ್ಕಿಂತಲೂ ಬೇರೆ ಆಗಿರ್ತಕ್ಕಂಥ ದ್ರಷ್ಟ ಇಲ್ಲ ಅಂತ ಹೇಳಿ ಇತ್ಯಾದಿ ಶ್ರುತಿಭ್ಯ, ಇವೇ ಮೊದಲ ಶ್ರುತಿಗಳಿಂದ ಇಲ್ಲಿ ಜೀವನು ಬ್ರಹ್ಮನೇ, ಜೀವನು ಪರಮಾತ್ಮ ಸ್ವರೂಪನೇ ಇದಾನೆ ಹೊರತು ಪರಮಾತ್ಮನಿಗಿಂತಲೂ ಬೇರೆ ಇಲ್ಲ ಅಂತ ಹೇಳಿ ಈ ಮೊದಲಾದ ಶ್ರುತಿಗಳು ನಮ್ಗೆ ಉಪದೇಶ ಮಾಡ್ತಾ ಇದ್ದಾವೆ. ಸರ್ವಂ ಚೇತತ್ ವಿಸ್ತರೇಣ ಅಸ್ಮಾಭಿ ಪುರಸ್ತಾತ್ ತತ್ರ ತತ್ರ ವರ್ಣಿತಂ. ಇದನ್ನು ಪೂರ್ವದಲ್ಲಿಯೂ ಕೂಡ ಅಲ್ಲೆಲ್ಲಿ ಬಹಳ ಹೇಳ್ಕೊಂಬಂದೇವ ಅಂತ ಹೇಳ್ತಾರ ಅವರು. ನಾವು ಇದು ವಿಚಾರವನ್ನ ಪುರಸ್ತಾತ್ ಅಂದ್ರೆ ಪೂರ್ವದಲ್ಲಿ ಅಂತ, ವಿಸ್ತರೇಣ ವಿಸ್ತಾರವಾಗಿ, ಅಸ್ಮಾಭಿ ಅಂದ್ರೆ ನಮ್ಮಿಂದ ಈ ಉಪದೇಶ ಅನ್ನುವಂತಹದ್ದು ಅಲ್ಲೆಲ್ಲೆಲ್ಲಿ ನಾವು ಇದನ್ನು ಹೇಳ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಇಲ್ಲಿ ಸಿದ್ಧಾಂತವನ್ನ ಆಚಾರ್ಯ ಉಪದೇಶ ಮಾಡ್ತಾ ಇದ್ದಾರೆ. ಇನ್ನು ಮತ್ತೆ ಇದ್ರ ಬಗ್ಗೆ ಇನ್ನು ಸೂತ್ರವನ್ನು ಕೊಡ್ತಾರ ಅವ್ರು. ಇನ್ನು ಮತ್ತೆ ಅವ್ರ ಹಿಂದೆ ಏನೇನು ಆಕ್ಷೇಪ ಮಾಡಿದ್ನಲ್ಲ, ಏನು ಹೇಳಿದ್ನಲ್ಲ, ಅವನ್ನೆಲ್ಲ ಖಂಡಿಸ್ಕೊಂತ ಹೋಗ್ತಾ ಇದ್ದಾರ. ಇವತ್ತಿಷ್ಟು ಇಷ್ಟಿರ್ಲಿ.